ಎಲ್ಲ ಅಣ್ಣ ತಮ್ಮಂದಿರನ್ನ ಮಠದಲ್ಲಿ ಇಟ್ಕೊಂಡು ಸಾಕುವಂಥ ಸ್ವಾಮಿಗಳಿದ್ದಾರೆ. ಆಮೇಲೆ ಅಣ್ಣ ತಮ್ಮಂದಿರ ಹೆಂಡತಿಯರ ಜೊತೆಗೆ ಸರಸ ಆಡುವಂಥ ಸ್ವಾಮಿಗಳಿದ್ದಾರೆ. ವ್ಯಭಿಚಾರಕ್ಕೆ ಮಠಗಳು ಆಗಬೇಕಾ, ಮಠಗಳಲ್ಲಿ ತೊಟ್ಟಿಲು ಕಟ್ಟಬೇಕಾ, ಈ ಪ್ರಶ್ನೆಗೆ ನೀವು ಡಾಕ್ಟರ್ ಜಗದ್ಗುರುಗಳನ್ನ ಕೇಳೋದು ಹೆಚ್ಚು ಒಳ್ಳೆಯದು. ಅವರು ಮೂಲ ಗುರುಗಳು. ಅವರು ಏನೇನೋ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿರ್ಬೋದು ಮನಸ್ಸಿನಲ್ಲಿ, ಆದರೆ ನಾವು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋಂಥವ್ರಲ್ಲ. ರತ್ತೋ ರಾಯನ ಮಗಳೇ ಅಂತ ಒಂದು ನಾಟಕ ಅದು. ಅದರಲ್ಲಿ ನಾವು ಕಾಮಾಕ್ಷಿ ಪಾತ್ರ ಮಾಡಿದ್ವಿ, ಹೆಣ್ಣು ಪಾತ್ರ ಮಾಡಿದ್ರಿ. ಆದರೆ ಮೀಸೆ ಬಳಸೋಕೆ ಇಷ್ಟ ಇಲ್ಲ, ಹೆಣ್ಣು ಪಾತ್ರ ಮಾಡಲೇಬೇಕು. ಆದರೆ ಅದರಲ್ಲಿ ಒಂದು ಮಾತು ಬರುತ್ತೆ, ನಿಜವಾದ ಗಂಡಸು ಅಂದರೆ ಇವಳೇ ಅಂತ. ಮತ್ತು ಅದರ ಆಧಾರದ ಮೇಲೆ ಮೀಸೆ ಇಟ್ಕೊಂಡೆ ನಾವು ಹೆಣ್ಣು ಪಾತ್ರ ಮಾಡಿದ್ವಿ. ಶಿಜಿಕೆ ಅಂತ ಒಬ್ಬ ಅಪರೂಪದ ವ್ಯಕ್ತಿ ಬಂದಿದ್ದರು. ಅವ್ರ ಮಾತುಗಳಿಂದ ನಾವು ಪ್ರಭಾವಿತರಾದ್ವೋ ಅಥವಾ ನಮ್ಮ ಮಾತುಗಳಿಂದ ಅವರು ಪ್ರಭಾವಿತರಾದ್ರೋ ಗೊತ್ತಿಲ್ಲ. ಈಗ ಆ ರಂಗಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ 20 ಜನ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತೀವಿ. ಆದರೆ ಸರ್ಕಾರದಿಂದ ಶಾಶ್ವತ ಅನುದಾನ ಅನ್ನೋಂಥದ್ದಿಲ್ಲ. ಸ್ಪಷ್ಟವಾಗಿ ಹೇಳಿದ್ವಿ, ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ. ದುರ್ದೈವ ಅಂತಂದರೆ ಇವತ್ತು ನಮ್ಮ ಅನೇಕ ಲಿಂಗಾಯತ ಮಠಗಳಲ್ಲೇ ಹೋಮ ಹವನಗಳು ನಡೀತಾ ಇದ್ದಾವೆ. ನೀವು ಮಾಡಬೇಕಾಗಿದ್ದೇನು, ಆ ಗಣಪತಿಯನ್ನು ನಿರಾಕರಿಸಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಹೇಳಿ ಮೊದಲು ಬಸವಣ್ಣನ ಗೌರವಿಸ್ರಿ. ಈ ಮಾಧ್ಯಮಗಳು ತುಂಬ ಒಳ್ಳೆಯ ಕೆಲಸನೂ ಮಾಡ್ತಾಯಿದ್ದಾವೆ, ಅಷ್ಟೇ ದುಷ್ಟ ಕಾರ್ಯಗಳಿಗೂ ಬೆಂಕಿ ಇಡೋವಂಥ ಕೆಲಸನೂ ಮಾಡ್ತಾಯಿದ್ದಾವೆ. ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಶುರುವಾಗುತ್ತೆ. ಅಂಥ ಜ್ಯೋತಿಷ್ಯ ಈ ಮಾಧ್ಯಮದಲ್ಲಿ ಎಂದೂ ಬರಬಾರ್ದು. ಈ ವರ್ಷದ ನಮ್ಮ ನಾಟಕೋತ್ಸವದ ಧ್ಯೇಯವಾಕ್ಯ ನಮ್ಮ ನೆಡೆ ಸರ್ವೋದಯದೆಡೆಗೆ ಅಂತ ಇದೆ. ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಸವಣ್ಣ, ಬುದ್ಧ, ಗಾಂಧಿ ಕಂಡಂಥ ಸಮಾಜ ಇವತ್ತು ಇಲ್ಲ. ಆದರೆ ಬುದ್ಧಿಗಿಂತ ಹೃದಯ ಭಾಳ ಮುಖ್ಯ. ಹೃದಯ ಮತ್ತು ಚಾರಿತ್ರ್ಯ ಅದರಲ್ಲಿ ಎಲ್ಲೋ ನಮ್ಮ ದೊಡ್ಡಗುರುಗಳು ಆ ಕಾಲದಲ್ಲೇ ಬರೀತಾರೆ. ಎಂಥೆಂಥ ಸ್ವಾಮಿಗಳಿದ್ದಾರೆ ಅಂತಂದರೆ ಎಲ್ಲ ಅಣ್ಣ ತಮ್ಮಂದಿರನ್ನ ಮಠದಲ್ಲಿ ಇಟ್ಕೊಂಡು ಸಾಕುವಂಥ ಸ್ವಾಮಿಗಳಿದ್ದಾರೆ. ಆಮೇಲೆ ಅಣ್ಣ ತಮ್ಮಂದಿರ ಹೆಂಡತಿಯರ ಜೊತೆಗೆ ಸರಸ ಆಡುವಂಥ ಸ್ವಾಮಿಗಳಿದ್ದಾರೆ. ಅದು ನೇರವಾಗಿ ಬೈತಿದ್ರು ಶಿವಕುಮಾರ್. ಹೌದು, ಅದನ್ನು ಅವರು ದಿನಚರಿ ಬರಿತಾ ಇದ್ದರು. ಆತ್ಮನಿವೇದನೆ ಅಂತ ಒಂದು ಕೃತಿ ಡಾಕ್ಟರ್ ಜಗದ್ಗುರುಗಳವರೇ ಅದನ್ನು ಸಂಪಾದನೆ ಮಾಡಿದ್ದಾರೆ. ಆ ಕೃತಿಯಲ್ಲಿ ಅವರು ಭಾಳ ಕಟುವಾಗಿ ಬರಿತಾ ಇದ್ದಾರೆ. ಎಂಥದ್ದು ಇಂಥ ವ್ಯಭಿಚಾರಕ್ಕೆ ಮಠಗಳು ಆಗಬೇಕಾ, ಮಠಗಳಲ್ಲಿ ತೊಟ್ಟಿಲು ಕಟ್ಟಬೇಕಾ, ಇಂಥ ಸ್ವಾಮಿಗಳನ್ನ ಶಿಷ್ಯರು ಹೆಂಗೆ ಗುರು ಅಂತ ಒಪ್ಕೊಳ್ತಾರೆ, ಮೂಢ ಶಿಷ್ಯರು, ಮೂರ್ಖ ಶಿಷ್ಯರು ಅಂತ ಬರೀತಾರೆ. ಅಂದರೆ ಆವಾಗನಿಂದನೂ ಅವರು ಈ ಮಠಗಳು ಹೇಗಿರಬೇಕು ಅನ್ನೋಂಥ ಕನಸನ್ನು ಕಂಡಂಥವ್ರು. ಅದನ್ನು ನಮ್ಮ ತೋಂಟದಾರ ಪೂಜ್ಯರು ಹೇಳ್ತಾ ಇದ್ರು ಮೇಲಿಂದ ಮೇಲೆ. ಅವರ ಆ್ಯಟಿಟ್ಯೂಡ್ ಇತ್ತಲ್ಲ, ದಕ್ಷತೆ ಇತ್ತಲ್ಲ, ಕಾರ್ಯಕ್ಷಮತೆ ಮತ್ತು ಅದನ್ನೆಲ್ಲ ಹೇಳ್ತಿದ್ರು. ಆ ಪರಂಪರೆಯಲ್ಲಿ ನೀವು ಮತ್ತು ಶಿವಮೂರ್ತಿ ಶಿವಾಚಾರ್ಯ ಇಬ್ಬರು ತರಬೇತಿಯನ್ನು ಪಡೆದ್ರಿ. ಅವರು ಸಿರಿಗೆರೆ ಮುಖ್ಯ ಗುರುಗಳಾದರು, ತಾವು ಸಾಣೆಹಳ್ಳಿಗೆ ಬಂದ್ರಿ, ರಂಗಭೂಮಿ ಚಟುವಟಿಕೆಗಳನ್ನ ಮಾಡ್ಕೊಂಡ್ರಿ. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಬಂದ ಮೇಲೆ ತಮಗೂ ಮೂಲಮಠಕ್ಕೂ ಇರುವ ಭಿನ್ನಾಭಿಪ್ರಾಯ ಮನಸ್ತಾಪಕ್ಕೆ ಕಾರಣ ಏನು? ಆ ಹಂತ ಯಾಕೆ ತಲುಪಬೇಕ್ರಿ ಬುದ್ಧಿ? ತಮಗೆಲ್ಲ ಅಷ್ಟು ದೊಡ್ಡ ಹಿನ್ನೆಲೆ ಇತ್ತಲ್ಲ. ಈ ವಿಚಾರದಲ್ಲಿ ಹೆಚ್ಚು ನಾವು ಪ್ರಸ್ತಾಪ ಮಾಡೋಕ್ಕೆ ಮಾಡದೆ ಹೋದರೂ ಕೂಡ ಸಮಾಜ ಅದನ್ನು ತಿಳ್ಕೊಳ್ಳೋಕೆ ಬಯಸ್ತದೆ ಅನ್ನೋದು ಅಷ್ಟೇ ಮುಖ್ಯ ಇರ್ತದೆ. ಅದು ಮಠಾಧೀಶರ ಸಾಮಾಜಿಕ ಜವಾಬ್ದಾರಿನೂ ಹೌದು. ಈ ಪ್ರಶ್ನೆಗೆ ನೀವು ಡಾಕ್ಟರ್ ಜಗದ್ಗುರುಗಳನ್ನ ಕೇಳೋದು ಹೆಚ್ಚು ಒಳ್ಳೆಯದು. ಯಾಕೆ ಇದನ್ನು ಹೇಳ್ತೇವೆ ಅಂತಂದರೆ, ನಾವು ಇವತ್ತು ಕೂಡ ಆದರ್ಶಗಳನ್ನು ಇಟ್ಕೊಂಡೇ ಬಾಳ್ತಾ ಇರೋವಂಥವ್ರು. ಅದು ನಮ್ಮ ಮೂಲ ಮಠ, ಅವರು ಮೂಲ ಗುರುಗಳು. ಅವರು ಏನೇನೋ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿರ್ಬೋದು ಮನಸ್ಸಿನಲ್ಲಿ, ಆದರೆ ನಾವು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋಂಥವ್ರಲ್ಲ. ಹಾಗಾಗಿಯೇ ಈ ಸಮಸ್ಯೆಗಳನ್ನು ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲೇ ಅದನ್ನು ಹೇಗೆ ನಿವಾರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದುಂಟು. ಅದು ನಮ್ಮ ಸಮಾಜದ ಶಿಷ್ಯರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಈ ಹಿನ್ನೆಲೆಯೇ ಅನೇಕ ಪತ್ರ ವ್ಯವಹಾರಗಳು ಸಾರ್ವಜನಿಕವಾಗಿಯೇ ನಡೆದಿದ್ದವು, ಸಭೆ ಸಮಾರಂಭಗಳು ನಡೆದಿದ್ದವು. ಆದರೂ ಕೂಡ ವಾತಾವರಣ ಸ್ವಲ್ಪ ಕಹಿಯಾಗಿದೆ. ಇದನ್ನು ನಾವು ಮತ್ತಷ್ಟು ಕಹಿಗೊಳಿಸದೆ ಸಿಹಿಗೊಳಿಸೋದು ಹೇಗೆ ಅಂತ ನಾವು ಮೊದಲಿಂದನೂ ಯೋಚನೆ ಮಾಡ್ತೇವೆ ಹೊರತಾಗಿ ಅದಕ್ಕೆ ಮತ್ತೊಂದಿಷ್ಟು ಉಪ್ಪು ಖಾರ ಹಾಕಿ ಹದಗೆಡಿಸೋವಂಥ ಕೆಲಸ ಅಲ್ಲ. ತಾವೆಲ್ಲ ಬ್ರಹ್ಮ ಪದವಿಯನ್ನಲ್ಲೇ ವಿಷ್ಣು ಪದವಿಯನ್ನಲ್ಲೇ ಅಂತ ವಚನ ಹೇಳ್ಕೊಂಡು ಬಂದಂಥವ್ರು. ಈ ಪೀಠ ಕಾರಣಗಳಿಗಾಗಿ ಅಥವಾ ವೈಯಕ್ತಿಕ ಅಹಂಕಾರದಿಂದಾಗಿ ಈ ರೀತಿ ವಾತಾವರಣ
ಭಕ್ತರಲ್ಲಿ ಗೊಂದಲ, ಯಾಕಂದರೆ ಸಿರಿಗೆರೆ ಮಠ ಪರಂಪರೆ ಶಿವಕುಮಾರ ಸ್ವಾಮಿಗಳು ಮೂಲ ಎಷ್ಟು ದೊಡ್ಡ ಆಶಯವನ್ನು ಇಟ್ಟುಕೊಂಡಿದ್ರು. ಅವರೇ 60 ವರ್ಷಕ್ಕೆ ಪೀಠ ತ್ಯಾಗ ಮಾಡ್ತಾರೆ, ಉತ್ತರಾಧಿಕಾರಿಗಳನ್ನ ಮಾಡ್ತಾರೆ, ಇಷ್ಟು ಆದರ್ಶ ಮೌಲ್ಯಗಳನ್ನು ಅವ್ರು ರೂಪಿಸ್ಕೊಂಡಿದ್ರು. ಆ ಆದರ್ಶ ನಿಮ್ಮಲ್ಲಿ ನಾವು ಬಯಸೋದು ತಪ್ಪಂತೀರಿ? ಖಂಡಿತ ತಪ್ಪಲ್ಲ. ನಾವು ಕೂಡ ಆದರ್ಶಗಳನ್ನು ಒಪ್ಕೊಳ್ಳೋ ಅಂಥವ್ರೆ. ಹಾಗಾಗಿನೇ ಡಾಕ್ಟರ್ ಜಗದ್ಗುರು ಕೂಡ 2012ರಲ್ಲಿ ನಮ್ಮ ದೊಡ್ಡ ಗುರುಗಳ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ನಮಗೆ ನಮ್ಮ ಹಿರಿಯ ಗುರುಗಳದ್ದು ಒಂದು ಆದೇಶ, ಅವ್ರದ್ದೊಂದು ಅಲಿಖಿತ ಇದು ನಿಯಮ ಇದೆ, 60ನೇ ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ. ನಮಗೀಗ 65 ವರ್ಷ. ಆದ್ದರಿಂದ ಇವಾಗ ನಾವು ನಿವೃತ್ತಿ ಆಗ್ತೇವೆ, ನೀವು ಮುಂದಿನ ಉತ್ತರಾಧಿಕಾರಿಗಳನ್ನು ಮಾಡ್ಕೊಳ್ಬೋದು ಅಂತ ಸಮಾಜಕ್ಕೆ ಹೇಳಿದರು. ಯಾರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ ನಡೆಯುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಒಂದು ಪಕ್ಕದಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ, ಆಮೇಲೆ ಶ್ಯಾಮನೂರು ಶಿವಶಂಕರಪ್ಪನವ್ರು ಇದ್ದಾರೆ, ಸಮಾಜದ ಪ್ರಮುಖರಿದ್ದಾರೆ, ನಮ್ಮ ಸಮಾಜದ ಅಧ್ಯಕ್ಷ ಜಯದೇವಪ್ಪನವ್ರು ಇದ್ದರು. ಎಲ್ಲರಿಗೂ ಶಾಕ್ ಆಯಿತು, ಗುರುಗಳು ತಕ್ಷಣ ಇದನ್ನು ಹೇಳಿದ್ರಲ್ಲ ಅಂತ. ಇಲ್ಲ ನೀವೇ ಮುಂದುವರಿಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದರು. ಇವರಿಲ್ಲ, ನಾವು ಹೇಳಿದ ಮೇಲೆ ಒಂದೇ, ನಮ್ಮ ದೊಡ್ಡಗಳ ಸಂಕಲ್ಪ ಹಂಗಿತ್ತು, ನಾವು ನಿವೃತ್ತಿ ಆಗ್ತೀವಿ. ಆಗ ಅಲ್ಲಿಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಎಂದೂ ಕಣ್ಣೀರು ಹಾಕದೇ ಇದ್ದವರು ಕಣ್ಣೀರು ಹಾಕಿದ್ವಿ. ಕಣ್ಣೀರು ಹಾಕಿ ಅವ್ರ ಪಾದಗಳನ್ನು ಹಿಡ್ಕೊಂಡು, ನೀವು ಹಿಂಗೆ ಹಠ ಹಿಡಿಬೇಡ್ರಿ, ಇನ್ನೂ 5 ವರ್ಷ ನೀವು ಮುಂದುವರಿರಿ, ಅಷ್ಟರೊಳಗೆ ಬೇರೆ ಒಬ್ಬ ಅಭ್ಯರ್ಥಿಯನ್ನು ಸಮಾಜದವ್ರು ಹುಡುಕ್ಲಿ, ನಾವು ಇದನ್ನು ನೇರವಾಗಿ ಹೇಳ್ತೀವಿ ಅಂತ. ಮತ್ತು ಅವ್ರು ಹ್ಞೂ ಅನ್ನಲಿಲ್ಲ, ಹಾ ಅನ್ನಲಿಲ್ಲ. ತಕ್ಷಣ ನಾವು ಮೈಕ್ ಮುಂದೆ ಬಂದು, ಸಮಾಜದವ್ರು ಯಾರೂ ಕೂಡ ಗಲಭೆಗೆ ಅಥವಾ ಈ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ, ನಾವು ಗುರುಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಇನ್ನು 5 ವರ್ಷ ಅವ್ರು ಮುಂದುವರಿತಾರೆ. 5 ವರ್ಷದ ನಂತರ ಅಷ್ಟರೊಳಗಾಗಿಯೇ ಸಮಾಜದವರು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಯೋಗ್ಯ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪಟ್ಟಾಭಿಷೇಕ ಮಾಡ್ಬೋದು ಅಂತ ಹೇಳಿ ಅದನ್ನು ಸಭೆ ಶಾಂತವಾಯಿತು. ಆದರೆ ಮುಂದಿನ ಸ್ಥಿತಿನೇ ಬೇರೆ ಆಯಿತು. ಅಲ್ಲ, 60 ಇದ್ದದ್ದನ್ನು 70ಕ್ಕೆ ಮಾಡಿದ್ರಿ, ತಾವೆಲ್ಲ ಅನೌನ್ಸ್ ಮಾಡಿದ್ರಿ. ಆಮೇಲೆ ಅನೌನ್ಸ್ ಮಾಡಲಿಲ್ಲ, ಅಂಥ ವಾತಾವರಣ ತಿಳಿ ಮಾಡೋಕ್ಕೆ ಮಾಡಿದೆ, ಅಥವಾ ಉತ್ತರಾಧಿಕಾರಿ ಸಿಗಲಿ ಅಂತ ಮಾಡಿದ್ರಿ. ಯಾವ ವ್ಯಕ್ತಿನೂ ಭೂಮಿ ಮೇಲೆ ಶಾಶ್ವತವಲ್ಲ. ನಿಮ್ಮ ಗುರುಗಳು ಒಂದು ಆಲೋಚನೆ ಮಾಡಿದ್ರು 60 ವರ್ಷಕ್ಕೆ. ಅವರಿದ್ದ ಕಾಲಕ್ಕೆ ಉತ್ತರಾಧಿಕಾರಿಗಳನ್ನ ನೇಮಕ ಮಾಡಿದರು. 70 ತಮಗೂ 70ರ ಪ್ರಾಯ ದಾಟಿತು, ಹಿರಿಯ ಗುರುಗಳಿಗೂ 78 ವರ್ಷ ಪ್ರಾಯ. ಮತ್ತು ಹೀಗಿದ್ದಾಗ ಸಮಾಜಮುಖಿಯಾಗಿ ಆಲೋಚನೆ ಮಾಡದೇ ಇದ್ದರೆ ನಿಮ್ಮನ್ನೇ ನಂಬಿದಂಥ ಇಡೀ ಸಮಾಜ, ಇಲ್ಲಿ ನೀವಾಯಿತು, ದೊಡ್ಡ ಗುರುಗಳಾಯಿತು, ಕೇವಲ ಸಮಾಜ ಸಾಧಲಿಂಗಾಯತರಿಗೆ ಸಂಬಂಧಪಟ್ಟಿಲ್ಲ, ಇಡೀ ನಾಡು ನಿಮ್ಮ ಚಟುವಟಿಕೆಗಳಿಂದ ಗೌರವಿಸಲ್ಪಟ್ಟಿದೆ. ಹಾಗಿದ್ದಾಗ ಒಂದು ನಿರ್ಣಯ ಮಾಡಬೇಕು ಅನ್ನೋದು ತಮಗೆ ಆ ಕಾನ್ಷಿಯಸ್ನೆಸ್ ಅನ್ನಿಸ್ತಾ ಇಲ್ವಾ ಬುದ್ಧಿ? ನಮಗೆ ಅನಿಸಿದೆ. ನಾವು ಭಾಳ ಹಿಂದೆಯೇ ನಮ್ಮ ಸಮಾಜದ ಅಧ್ಯಕ್ಷ ಜಯದೇವಪ್ಪನವ್ರಿಗೆ ಸೂಚನೆ ಕೊಟ್ಟಿದ್ವಿ. ನೋಡಿ, ನಮಗೆ ಈಗಾಗಲೇ 60 ವರ್ಷದ ಮೇಲಾಗಿದೆ, ಯಾರನ್ನಾದರೂ ನೀವು ಸಾಣೆಹಳ್ಳಿಗೆ ಮಾಡಿ ಅಂತ. ಆಗ ಜಯದೇವಪ್ಪನ ಇನ್ನೂ ಸಿರಿಗೆರಿಗೆ ಆಗಿಲ್ಲ, ಸಾಣೆಹಳ್ಳಿಗೆ ಬುದ್ಧಿ ಅಂತಂದರು. ಅವ್ರು ಹೇಳಿದ್ದು, ಇಲ್ಲ, ನೀವು ಯಾರನ್ನಾದರೂ ಒಬ್ಬರು ನಿಮ್ಮ ತಲೆಗೆ ಇಟ್ಕೊಂಡು ಓದಿಸ್ರಿ, ನಮಗೂ ಹೇಳೋದು ಬೇಡ, ಸಮಾಜಕ್ಕೂ ಹೇಳೋದು ಬೇಡ, ಅವ್ರನ್ನ ಮುಂದೆ ಸ್ವಾಮಿ ಮಾಡ್ಬೋದು. ಸರಿ ರೀ, ನಾವೇನೋ ಹಂಗೆ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ನಮ್ಮ ಬೈಲಾ ಪ್ರಕಾರ ಮೂಲ ಮಠದವ್ರು ಇಲ್ಲಿಗೆ ಸ್ವಾಮಿಗಳು ಮಾಡಬೇಕು. ಆವಾಗ ಡಾಕ್ಟರ್ ಜಗದ್ಗುಳೆ ಒಪ್ಪದೇ ಇದ್ರೆ ಏನು ಮಾಡ್ತೀರಿ? ಆ ಹುಡುಗನಿಗೆ ಅವಮಾನ ಮಾಡಿದಂಗೆ ಆಗ್ತೈತಿ. ಆದ್ದರಿಂದ ಅದು ಆಗಲ್ಲ. ನೀವು ಗುರುಗಳ ಹತ್ರ ಇದ್ರ ಬಗ್ಗೆ ಮಾತಾಡಿ ಅವ್ರು ಒಪ್ಪಿದ್ರೆ ಬೇಕಾದ್ರೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ವಿ. ಅಯ್ಯೋ, ಇದನ್ನೆಲ್ಲ ಮಾತಾಡೋಕ್ಕಾಗತ್ತಾ ಬುದ್ಧಿ ಅಂತ ಅವರು. ಮತ್ತು ಹಂಗಂದ್ರೆ ಆ ಒಂದು ಡೆಮೊಕ್ರೆಟಿಕ್ ವಾತಾವರಣ, ಪ್ರಜಾಸತ್ತಾತ್ಮಕ ವಾತಾವರಣ ಉಳಿದಿಲ್ಲ ಈ ಸಮಿತಿಗೆ, ಸದ್ಧರ್ಮ ವೀರಶೈವ ಸಮಿತಿಗೆ. ಏನು ಟ್ರಸ್ಟ್ ಅಂತ ತಮ್ಮ ಗುರುಗಳು ಹಿಂದೆ ಮಾಡಿದ್ರಲ್ಲ, ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಮಾಡಿದರೂ ಕೂಡ ಟ್ರಸ್ಟನ್ನು ವಿಶ್ವಾಸಕ್ಕೆ ತೊಗೊಂಡು ಮಾಡ್ತಿದ್ರು. ಹೌದು. ಮತ್ತು ಅದು ಆ ಟ್ರಸ್ಟು ಇದೆ. ಆದರೆ ಎಲ್ಲರೂ ಕೂಡ ಗುರುಗಳಿಗೆ ಗೌರವ ಕೊಡೋವಂಥ ಪದ್ಧತಿ. ಟ್ರಸ್ಟು ಸ್ವತಂತ್ರವಾಗಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥ ಹಕ್ಕಿದ್ರೂ ಕೂಡ ಯಾವ ಶಿಷ್ಯರಾಗಲಿ, ಯಾವ ಅಧ್ಯಕ್ಷ ಆಗಲಿ, ಗುರುಗಳ ಮಾತನ್ನು ಮೀರಿ ನಡೆಯುವಷ್ಟು ಅವಿಧೇಯತೆಯನ್ನು ಎಂದೂ ಬೆಳೆಸ್ಕೊಂಡವರಲ್ಲ. ಗುರು ಶಿಷ್ಯ ಬಾಂಧವ್ಯ ಅಷ್ಟೊಂದು ಮಧುರವಾದದ್ದು. ಹಾಗಾಗಿ ಗುರುಗಳು ಏನು ಹೇಳ್ತಾರೋ ಅದನ್ನು ಇವ್ರು ಕೇಳೋ ಅಂಥದ್ದು. ಆವಾಗ ನಮ್ಮ ಗುರುಗಳು ಹೇಳ್ತಾಯಿದ್ರು, ನೋಡಿ, ಆ ಬೈಲಾ ಚೇಂಜ್ ಆಗಬೇಕಾಗಿದೆ, ಅದರಲ್ಲಿ ಜಾಹೀರಾತು ಕೊಟ್ಟು ಮಾಡಬೇಕು ಅಂತ. ಈಗ ಜಾಹೀರಾತು ಕೊಟ್ಟಾಗ ಯಾರ್ಯಾರೋ ಜಾಹೀರಾತು ಕೊಡೋದು ಬೇಡ ಬುದ್ಧಿ.
ಜಾಹೀರಾತು ಕೊಡೋದು ಕಾಲ ಅಂದರೆ ಅದು ಇರುವುದಿಲ್ಲ. ಇದು ಚೇಂಜ್ ಆಗಬೇಕಲ್ಲ, ಬಯಲಾಗಿ ಚೇಂಜ್ ಆಗಬೇಕು. ಚೇಂಜ್ ಆಗಬೇಕು ಅಂತ. ಅದು ಯಾಕೆ ಅವ್ರು ಚೇಂಜ್ ಮಾಡ್ತಾ ಇಲ್ಲೋ ಗೊತ್ತಿಲ್ಲ, ಇವತ್ತಿನವರೆಗೂ ಆ ಬೈಲ ಚೇಂಜ್ ಆಗಿಲ್ಲ, ಹಾಗೇ ಇದೆ. ಹಾಗಾಗಿ ಈ ಉತ್ತರಾಧಿಕಾರಿಯ ಇದು ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇದೆ. ಕೊನೆಗೆ ನಾವು ಕೂಡ ನಮ್ಮ ಓಪನ್ ಸಭೆಯಲ್ಲೇ 2021 ಅಂತ ಕಾಣುತ್ತೆ, 20ರಲ್ಲಿ ನಮ್ಮ ನಾಟಕೋತ್ಸವ ಸಂದರ್ಭದಲ್ಲಿ ಹೇಳಿದ್ವಿ, ನೋಡಿ ಈಗ ನಮಗೂ ಇಷ್ಟು ವರ್ಷ ಆಗಿದೆ, ತಕ್ಷಣ ಈ ಮಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಲೇಬೇಕು, ಯಾರೇನು ಶಾಶ್ವತ ಅಲ್ಲ ಅಂತ ಹೇಳಿ ಓಪನ್ ಸಭೆಯಲ್ಲಿ ಹೇಳಿ ಗುರುಗಳಿಗೆ ಮತ್ತು ಸಮಾಜದ ಅಧ್ಯಕ್ಷರಿಗೆ ಒಂದು ಪತ್ರನೂ ಬರೆದ್ವಿ. ಅಷ್ಟರೊಳಗೆ ನಮ್ಮ ಮತ್ತು ಗುರುಗಳ ಮಧ್ಯೆ ಸ್ವಲ್ಪ ವೈಮನಸ್ಸು ಜಾಸ್ತಿ ಆಗಿತ್ತು. ಪತ್ರ ಬರೆದಾದ್ಮೇಲೆ ಅವರು ಅದನ್ನು ಸಮಾಜದ ಅಧ್ಯಕ್ಷರಿಗೆ ಕಳಿಸಿ ಮುಂದಿನ ಸಭೆಯಲ್ಲಿ ಇದನ್ನು ತೀರ್ಮಾನ ಇಟ್ಕೊಳ್ರಿ ಅಂತ ಬರೆದ್ರು. ಅದ್ರ ಕಾಪಿನೂ ನಮಗೆ ಕಳಿಸಿದರು. ಆದರೆ ಮುಂದಿನ ಯಾವ ಸಭೆಗಳಲ್ಲಿ ಏನು ಮಾಡಿದ್ದಾರೆ ಅಂತ ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ. ಅಲ್ರಿ ಬುದ್ಧಿ, ಈ ಹಂತಕ್ಕೆ ಬಂದಮೇಲೆ ಪತ್ರಗಳಿಗಿಂತಲೂ ವೈಯಕ್ತಿಕ ಮಾತುಕತೆಗಳಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತಾವೆ. ಅಂಥ ಸಂದರ್ಭದಲ್ಲಿ ಈ ಪತ್ರವ್ಯವಹಾರ ಮಾಡಿ ಕಾಲಹರಣ ಮಾಡೋದಕ್ಕಿಂತಲೂ ಒಂದು ಏನಾದರೂ ಖಚಿತ ಅಭಿಪ್ರಾಯಕ್ಕೆ ತಮ್ಮ ಇಡೀ ವ್ಯಕ್ತಿತ್ವದ ಮೂಲಕ ಮತ್ತೆ ಕಲ್ಯಾಣ ನಾಡಿನ ತುಂಬ ಸಂಚಾರ ಮಾಡಿದ್ರಿ. ಕೇವಲ ಈ ಪ್ರದೇಶಕ್ಕೆ ಮೀಸಲಿದ್ದ ತಮ್ಮ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಾಯಿತು, ಕಲ್ಯಾಣ ಕರ್ನಾಟಕಕ್ಕೆ ಗೊತ್ತಾಯಿತು. ಹೀಗಿದ್ದಾಗ ಸಮಾಜ ನಿಮ್ಮಿಂದ ನಿರೀಕ್ಷೆ ಮಾಡೋದು ತಪ್ಪು ಅಂತ ನಮಗೆ ಅನಿಸ್ತಾ ಇಲ್ಲ. ಗಟ್ಟಿ ನಿರ್ಣಯಗಳನ್ನು ಮಠಾಧೀಶರಾದವ್ರು ತೊಗೊಳ್ಳದೆ ಹೋದರೆ ಸಾಮಾನ್ಯರು ಹೆಂಗೆ ತೊಗೊಳಕ್ಕಾಗತ್ತೆ ಬುದ್ಧಿ? ಇದು ಮನೆಯ ಅಂತರಂಗದ ವಿಚಾರ. ಅಲ್ಲ, ಅಂತರಂಗದ ವಿಚಾರ ಇದ್ದರೂ ಯಾವುದು ಈಗಿನ ಕಾಲಕ್ಕೆ ಸೀಕ್ರೆಟ್ ಅಂತ ಇಲ್ಲಲ್ಲ ಬುದ್ಧಿ. ಇದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಿಮ್ಮ ಪತ್ರಗಳು ಹರಿದಾಡಿದ್ವು. ಅದರ ಆಧಾರವಾಗಿಯೇ ನಾನು ಕೇಳ್ತಾ ಇದ್ದೀನಿ. ತಮಗೆ ನೋಯಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಯಾಕಂದರೆ ನಾನು ಸಮಾಜದಲ್ಲಿ ಒಂದು ಪರಿವರ್ತನೆ ಬಯಸುವಂಥ ಮನುಷ್ಯ. ಮಠಗಳಿಂದ ಅದು ಸಾಧ್ಯ ಅಂತ ನಂಬಿದ್ದೀನಿ. ನಿಮ್ಮ ಸಿರಿಗೆರೆ ಮಠದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ, ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ, ರಾಜಕಾರಣದಲ್ಲಿದ್ದಾರೆ. ಹಾಗಿದ್ದಾಗ ಒಂದು ಗಟ್ಟಿ ನಿರ್ಣಯ ತಗೊಳ್ಳೋದಾದರೆ ಮಠಗಳ ವ್ಯವಸ್ಥೆ ಶಿಥಿಲವಾದರೆ, ರಾಜಕಾರಣದ ವ್ಯವಸ್ಥೆ ಶಿಥಿಲವಾದರೆ ಸಮಾಜ ಅಭದ್ರವಾಗ್ತದೆ. ನೀವು ಹೇಳೋದೇನೋ ಸರಿ, ಆದರೆ ನಾವು ಎಷ್ಟೇ ನಿಷ್ಠುರವಾಗಿ ಮಾತಾಡ್ತೇವೆ ಅಂತಂದರೂ ಕೂಡ ಸಮಾಜ ಮತ್ತು ಮಠದ ಪರಂಪರೆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಕಷ್ಟ ಸಾಧ್ಯ. ಯಾಕೆಂದರೆ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಆಶಯ. ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡು ಎರಡೂ ಮಠಗಳು ಮಹಾಪೂರ್ವದಲ್ಲಿ ಹೇಗಿದ್ವೋ ಹಾಗೆ ನಡ್ಕೊಳ್ಬೇಕು ಅನ್ನುವಂಥ ಸದಿಚ್ಛೆ. ಹಾಗಾಗಿಯೇ ನಾವು ನೇರವಾಗಿ ಡಾಕ್ಟರ್ ಜಗದ್ಗುರು ಕಂಡು ಮಾತಾಡಿದ್ದು ಇದೆ. ಆದರೆ ಅವೆಲ್ಲ ವಿವರ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಬೇಡ ಬುದ್ಧಿ, ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾತಾಡಬೇಕೋ ಅದೆಲ್ಲ ಮಾತಾಡಿದ್ವಿ. ಆದರೆ ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಆಗ್ಬೋದು ಅನ್ನೋಂಥ ಆಶಾವಾದ ಇಟ್ಕೊಂಡಿರೋಂಥವ್ರು ನಾವು. ಬುದ್ಧಿ, ಈ ಎಲ್ಲ ಬೆಳವಣಿಗೆಗಿಂತಲೂ ಇನ್ನೊಂದು ಹಂತಕ್ಕೆ ಬರೋದಾದರೆ, ತಾವು ಸಾಣೆಹಳ್ಳಿಯಲ್ಲಿ ಮೊದಲ ಬಾರಿಗೆ ಈ ಸಮುದಾಯದಿಂದ ಒಂದು ರೆಪರ್ಟರಿಯನ್ನು ಕಟ್ಟಿದರೆ ರಂಗಭೂಮಿ ಚಟುವಟಿಕೆಗಳಿಗೆ. ಅದು ತಮಗೆ ಹೇಗೆ ಸಾಧ್ಯ ಆಯಿತು? ನಮ್ಮ ಹಿರಿಯ ಗುರುಗಳು ಶಿವಕುಮಾರ ಸ್ವಾಮಿಗಳು ರಂಗಭೂಮಿಯ ಮೂಲಕ ಶರಣತತ್ವವನ್ನು ಭಾಳ ಚೆನ್ನಾಗಿ ಪ್ರಸಾರ ಮಾಡ್ಬೋದು ಅನ್ನೋಂಥ ಆಶಯವನ್ನು ಇಟ್ಕೊಂಡಂಥವ್ರು. ವಿಶ್ವವಿದ್ಯಾಲಯಗಳು ಪುಸ್ತಕ ಪ್ರಕಟ ಮಾಡ್ತಾ ಇದ್ರು. ಹೌದು. ಈ ಪ್ರಭಾವ ಬೀರುವಂಥ ದೃಶ್ಯ ಮಾಧ್ಯಮಕ್ಕೆ ಯಾರೂ ಬಂದಿರಲಿಲ್ಲ. ಅದು ಮಠಗಳಂತೂ ಬಂದಿರಲಿಲ್ಲ. ನೀನಾಸಂ ಇತ್ತು, ರಂಗಾಯಣ ಇತ್ತು ಸರ್ಕಾರ. ಹಾಗಾಗಿ ಅವ್ರೇನು ಮಾಡಿದರು ಅಂತಂದರೆ ಸ್ವತಃ ಅವರೇ ನಾಟಕಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಅವರು ನಮ್ಮ ಮೂಲ ಪುರುಷ ಮರಳು ಸಿದ್ಧನ ಬಗ್ಗೆ ವಿಶ್ವಬಂಧು ಮರಳು ಸಿದ್ಧ ಅಂತ ಒಂದು ನಾಟಕ ಬರೆದರು. ಬಸವಣ್ಣವರನ್ನು ಕುರಿತು ಮರಣವೇ ಮಹಾನವಮಿ ಅನ್ನುವಂಥ ನಾಟಕ ಬರೆದರು. ಅಕ್ಕ ಮಹಾದೇವಿಯನ್ನು ಕುರಿತು ಶರಣಸತಿ ಲಿಂಗಪತಿ ಅನ್ನುವಂಥ ನಾಟಕ ಬರೆದರು. ಮಾದಾರ ಚೆನ್ನಯ್ಯನವರನ್ನು ಕುರಿತು ಶಿವಕುಲ ಅಂತ ನಾಟಕ ಬರೆದರು. ಹೀಗೆ ಸ್ವತಃ ಅವರೇ ಲೇಖಕರಾಗಿ ಬರೀತಿದ್ರು ಬುದ್ಧಿ ಅವರು ತುಂಬ ಚೆನ್ನಾಗಿ. ಅವ್ರದ್ದು ಹೇಗೆ ಅಂತಂದರೆ ನೇರವಾಗಿ ಬರೀತಿರ್ಲಿಲ್ಲ, ನಿಮ್ಮನ್ನು ಎದುರಿಗೆ ಕುದುರಿಸ್ಕೊಂಡು ಡಿಸ್ಕ್ರೈಬ್ ಮಾಡ್ತಾ ಇದ್ರು. ಅವ್ರು ಬರೀತಾ ಇದ್ರು. ಘಂಟಾಚಾರ ಅಂತ ಇದ್ದರು. ಘಂಟಾಚಾರ ಲಿಪಿಕಾರ, ಗಣಪತಿ ಇದ್ದ ಹಾಗೆ ಇವ್ರು ಹೇಳ್ತಾ ಹೋದ ಹಾಗೆ ಬರೀ ಅಷ್ಟೇ ಅಲ್ಲ, ಅಲ್ಲಿಯ ನಮ್ಮ ಶಾಲಾ ಕಾಲೇಜುಗಳು ಮತ್ತು ಸ್ಥಳೀಯ ಜನರನ್ನು ಬಳಕೆ ಮಾಡಿಕೊಂಡು ಅವರೇ ನಿರ್ದೇಶಕರು. 1950 ಸುಮಾರದಲ್ಲೇ ತರಳಬಾಳು ಕಲಾಸಂಘ ಅಂತ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿ ಆ ಕಲಾಸಂಘದ ಮೂಲಕ ಈ ನಾಟಕಗಳ ಶರಣರ ವಿಚಾರಗಳನ್ನು ಪ್ರಚಾರ ಮಾಡೋವಂಥ ಕಾರ್ಯಗಳನ್ನು ಮಾಡಿದರು. ನಾವು 69 ಸುಮಾರಿಗೆ ಸಿರಿಗೆರೆಗೆ ಹೋದ್ವಲ್ಲ, ನಮಗೆ ಆ ನಾಟಕಗಳ ಬಗ್ಗೆ ರುಚಿ ಇತ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಸುಣ್ಕಲ್ ಬಿದ್ರಿಯಲ್ಲಿ ಓದುವಾಗಲೇ
ಸಿರಿಗೆರೆಯಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ನಡೀತಾ ಇದ್ವು. ನಮ್ಮ ವಿದ್ಯಾಸಂಸ್ಥೆ ಎಲ್ಲ ಶಾಲಾ ಕಾಲೇಜಿನವರು ಅಲ್ಲಿ ಭಾಗವಹಿಸ್ತಾ ಇದ್ದರು. ನಾವು ಕೂಡ ಒಂದು ನಾಟಕ ತಗೊಂಡು ಸಿರಿಗೆರೆಗೆ ಹೋಗಿದ್ವಿ ಸುಣ್ಕಲ್ಬಿದ್ರಿಂದ. ರತ್ತೋ ರತ್ತೋ ರಾಯನ ಮಗಳೇ ಅಂತ ಒಂದು ನಾಟಕ ಅದು. ಅದರಲ್ಲಿ ನಾವು ಕಾಮಾಕ್ಷಿ ಪಾತ್ರ ಮಾಡಿದ್ವಿ, ಹೆಣ್ಣು ಪಾತ್ರ ಮಾಡಿದ್ರಿ. ಅಲ್ಲಿಂದ ನಮಗೆ ರಂಗಭೂಮಿ ಅಭಿರುಚಿ ಇತ್ತು. ನಂತರ ಸಿರಿಗೆರೆಗೆ ಹೋದಾಗಲೂ ಕೂಡ ಈ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ವಿ. ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಚಂದ್ರಶೇಖರ ಪಾಟೀಲ್ರ ಜಗದಂಬೆ ಬೀದಿ ನಾಟಕ ಅಂತ ಒಂದು ನಾಟಕನ ನಾವು ಸ್ಪರ್ಧೆಗೆ ಸಿರಿಗೆರೆ ತಗೊಂಡು ಹೋಗಿದ್ವಿ. ನಾವು ಅಲ್ಲಿ ಮೈಸೂರಿನಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು, ಅದರಲ್ಲೂ ಕೂಡ ನಮ್ಮ ಜಗದಂಬೆಯ ಪಾತ್ರ, ಹೆಣ್ಣು ಪಾತ್ರ. ಆವಾಗ ನಮ್ಮ ಮೀಸೆ ಗೀಸೆ ಭಾಳ ಚೆನ್ನಾಗಿದ್ದು, ಆದರೆ ಮೀಸೆ ಬಳಸೋಕೆ ಇಷ್ಟ ಇಲ್ಲ. ಹೆಣ್ಣು ಪಾತ್ರ ಮಾಡಲೇಬೇಕು, ಮೀಸೆ ಬಳಸಲೇಬೇಕು. ಆದರೆ ಅದರಲ್ಲಿ ಒಂದು ಮಾತು ಬರುತ್ತೆ, ನಿಜವಾದ ಗಂಡಸು ಅಂದರೆ ಇವಳೇ ಅಂತ. ಮತ್ತು ಅದರ ಆಧಾರದ ಮೇಲೆ ಮೀಸೆ ಇಟ್ಕೊಂಡೆ ನಾವು ಹೆಣ್ಣು ಪಾತ್ರ ಮಾಡಿದ್ವಿ. ಇದು ನಮ್ಮ ಮೇಲೆ ಪರಿಣಾಮ ಬೀರಿತ್ತು. ಅವರು ತುಂಬ ನಾಟಕಗಳನ್ನ ಎಲ್ಲ ಕಡೆ ವಿದೇಶಗಳಲ್ಲ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ನಾವು ಕೂಡ ಕಾಶಿಯಲ್ಲಿ, ಡೆಲ್ಲಿಯಲ್ಲಿ ಪಾತ್ರ ಅಭಿನಯಿಸಿದ್ವಿ. ಗುರುಗಳ ಪ್ರವಾಸದ ಹಿನ್ನೆಲೆಯಲ್ಲಿ ಅವರು ಎಲ್ಲೇ ಪ್ರವಾಸ ಹೊರಟರು ಕೂಡ ಅಕ್ಕನ ಬಳಗ ಜೊತೆಗಿರಬೇಕು, ಕಲಾ ಸಂಘ ಇರಬೇಕು, ಅಣ್ಣನ ಬಳಗ ಇರಬೇಕು. ಅವ್ರ ಮೂಲಕ ಒಂದು ಹತ್ರ ಉಳ್ಕೊಳ್ತೇವೆ ಅಂದರೆ ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ಕಟ್ಟೆ ಸಿಕ್ತು ಅಂದರೆ ಅದ್ರ ಮೇಲೆ ಒಂದು ನಾಟಕ ಆಡಿಸೋದು, ಅಲ್ಲೇ ವಚನಗಳನ್ನು ಹಾಡಿಸೋದು. ಹೀಗೆ ಮಾಡ್ತಾ ಮಾಡ್ತಾ ಅವರು ಶರಣ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ರಲ್ಲ, ಅದು ನಮ್ಮ ಮೇಲೆ ಪ್ರಭಾವ ಬೀರ್ತು. ಹಾಗಾಗಿ ಸಾಣೆಹಳ್ಳಿಯಲ್ಲಿ ಇಲ್ಲೂ ಕೂಡ ಮೊದಲಿಂದನೂ ನಾಟಕ ಆಡೋವಂಥ ಪದ್ಧತಿ ಊರನ್ನವ್ರದ್ದಿತ್ತು. ಅವಾಗ ಬಯಲಾಟೆಲ್ಲ ಹಳ್ಳಿಯಲ್ಲಿ ಈ ಪೌರಾಣಿಕ ನಾಟಕಗಳನ್ನ, ಬಯಲಾಟಗಳನ್ನು ಆಡ್ತಾಯಿದ್ರು. ನಾವು 1987ರಲ್ಲಿ ನಮ್ಮ ಗುರುಗಳ ಹೆಸರಿನಲ್ಲೇ ಇಲ್ಲಿ ಶಿವಕುಮಾರ ಕಲಾ ಸಂಘ ಅಂತ ಪ್ರಾರಂಭ ಮಾಡಿ ನಮ್ಮ ಸ್ಥಳೀಯ ಜನರು ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಇವ್ರನ್ನೆಲ್ಲ ಸೇರಿಸ್ಕೊಂಡು ವರ್ಷಕ್ಕೆ 1-2 ನಾಟಕಗಳನ್ನ ಮಾಡ್ತಾಯಿದ್ವಿ. ಒಂದು ಸಾರಿ ಚಿತ್ರದುರ್ಗದಲ್ಲಿ ರಚನಾ ತಂಡ ಅಂತ ಇದೆ, ಆ ತಂಡದವರು ಒಂದು ಸೆಮಿನಾರ್ ಇಟ್ಕೊಂಡಿದ್ರು. ಆ ಸೆಮಿನಾರ್ಗೆ ನಾವು ಹೋಗಿದ್ವಿ. CGK ಅಂತ ಒಬ್ಬ ಅಪರೂಪದ ವ್ಯಕ್ತಿ ಬಂದಿದ್ದರು, ರಂಗಕರ್ಮಿ. ಅವ್ರ ಮಾತುಗಳಿಂದ ನಾವು ಪ್ರಭಾವಿತರಾದವೋ ಅಥವಾ ನಮ್ಮ ಮಾತುಗಳಿಂದ ಅವರು ಪ್ರಭಾವಿತರಾದರೋ ಗೊತ್ತಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ನೀವು ಒಂದು ಸಾರಿ ಸಾಣೆಹಳ್ಳಿ ಬರಬೇಕು ಅಂತ. ಆಯಿತು, ಬರ್ತೇನೆ ಸ್ವಾಮೀಜಿ ಅಂದ್ರವರು. ಬೇರೆಯವರೆಲ್ಲ ಹೇಳಿದರು, ಇಲ್ಲ, ಅವರು ಕಮ್ಯುನಿಸ್ಟ್ ತತ್ವವನ್ನು ಅಪ್ಕೊಂಡಿರೋಂಥವ್ರು, ಮಠಗಳ ಪರಂಪರೆಯಿಂದ ದೂರ ಇರೋವಂಥವ್ರು, ಸ್ವಾಮಿಗಳು ಕಂಡ್ರೆ ಆಗೋದೇ ಇಲ್ಲ, ಸುಮ್ಮನೆ ನಿಮಗೆ ಸೌಜನ್ಯಕ್ಕಾಗಿ ಬರ್ತೀವಿ ಅಂತ ಹೇಳಿದ್ದಾರೆ, ಬರಲ್ಲ ಅವರು ಅಂದರು. ಬರದೇ ಇದ್ದರೆ ನಮಗೇನು ತೊಂದರೆ ಇಲ್ಲ, ನಾವು ಆಹ್ವಾನ ಮಾಡಿದ್ವಿ, ಬರಲಿ ಅಂತ ಹೇಳಿ ಆವಾಗ ದಲಿತ ಮಕ್ಕಳ ರಂಗ ತರಬೇತಿ ಶಿಬಿರ ಮಾಡಿದ್ವಿ ಇಲ್ಲಿ. ಡಾಕ್ಟರ್ ಕೆ ಮರುಳಸಿದ್ದಪ್ಪನವರು ಅಧ್ಯಕ್ಷ ಆಗಿದ್ದರು. ಅಕಾಡೆಮಿಯಿಂದನೇ ಒಂದು ನಾಟಕ ಅಕಾಡೆಮಿಯಿಂದನೇ ಶಿಬಿರ ನಡೆದಿತ್ತು. ಆ ಶಿಬಿರದ ಮುಕ್ತಾಯ ಸಮಾರಂಭಕ್ಕೆ ಅಂದರೆ ನಾಟಕ ಪ್ರದರ್ಶನಕ್ಕೆ ಮರುಳಸಿದ್ದಪ್ಪನವ್ರನ್ನ ಮೊದಲೇ ಒಪ್ಪಿಸಿದ್ವಿ. ಅವ್ರಿಗೆ ಹೇಳಿದ್ವಿ, CGK ಅಂತ ನಿಮಗೆ ಪರಿಚಯ, ಚೆನ್ನಾಗಿ ಪರಿಚಯ ಇದ್ದಾರೆ ಅಂದರು. ಮತ್ತು ಅವ್ರನ್ನೂ ಕರ್ಕೊಂಡು ಬರ್ರಿ ಅಂದ್ವಿ. ಕರ್ಕೊಂಡು ಬಂದು ಇಲ್ಲಿಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ನೋಡಿದಂಥ CGK, ಸ್ವಾಮೀಜಿ ವರ್ಷದಲ್ಲಿ 1-2 ನಾಟಕಗಳನ್ನ ಆಡೋದ್ರ ಬದಲಾಗಿ ಇದು ಒಂದು ನಿರಂತರ ರೆಪರ್ಟ್ರಿ ಆಗಬೇಕು, ನೀವು ಯಾಕೆ ಹಂಗೆ ಮಾಡಬಾರ್ದು. ಆವಾಗ ಇನ್ನೂ ರೆಪರ್ಟ್ರಿ ಅಂದರೆ ಏನು ಅನ್ನೋಂಥ ಕಲ್ಪನೆ ಕೂಡ ನಮಗಿರಲಿಲ್ಲ. ಆಯಿತು, ನೀವೆಲ್ಲರ ಬೆಂಬಲ ಇತ್ತು ಅಂತಂದರೆ ಆಗ್ಬೋದು ಅಂದ್ವಿ. ಅವರು ಮಳೆ ಬಿಟ್ಟರು ಮರದನಿ ಬಿಡೋದಿಲ್ಲ ಅನ್ನೋ ಹಾಗೆ ಮತ್ತೆ ನಮಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದರು. ಯಾವಾಗಿನಿಂದ ಶುರು ಮಾಡೋಣ, ಏನು ಹೆಸರಿಡೋಣ, ನೀವೇ ಎಲ್ಲ ಯೋಚನೆ ಮಾಡಿರಿ ಅಂತ. ಕೊನೆಗೆ ಅವರೇ ಅದಕ್ಕೆ ಶಿವಸಂಚಾರ ಅಂತ ಹೆಸರಿಟ್ಟು 1997ರಲ್ಲಿ ಪ್ರಾರಂಭ ಆಯಿತು ಶಿವಸಂಚಾರ. ಅವರು ಒಬ್ಬ ನಿರ್ದೇಶಕರಾದರು. ಆಮೇಲೆ ನಮ್ಮಲ್ಲಿ ಬಾದರ್ದಿನ್ನಿ ಅಂತ ಇದ್ರು ಹಿಂದೆ, ಅಶೋಕ್ ಬಾದರ್ದಿನ್ನಿ, ಅವರೊಂದು ನಾಟಕ ನಿರ್ದೇಶನ ಮಾಡಿದರು. ನಮ್ಮಲ್ಲಿ ಅದೇ ತಾನೇ NSD ಮುಗಿಸ್ಕೊಂಡು ಬಂದಂಥ ಬದಾಮಿ ಈ ಊರಿನಲ್ಲಿದ್ದರು, ಅವರು ಒಂದು ನಾಟಕ ಪ್ರಾರಂಭ ಮಾಡಿದರು. ಆವಾಗೆಲ್ಲ ಈ ಬೇರೆ ಯಾರನ್ನೋ ಆಯ್ಕೆ ಮಾಡಿಕೊಂಡು ನಾಟಕ ಮಾಡಿದ್ವಿ. ಮೊದಲನೇ ವರ್ಷನೇ ತುಂಬ ಯಶಸ್ವಿ ಆದವು ಶಿವಸಂಚಾರ. ಕರ್ನಾಟಕ ಸುಮಾರು 120-130 ಸ್ಥಳಗಳಲ್ಲಿ ನಾಟಕಗಳ ಪ್ರದರ್ಶನ ಆಯಿತು.
ಅದು ಇನ್ನಷ್ಟು ನಮಗೆ ಸ್ಫೂರ್ತಿಯನ್ನು ನೀಡಿತು. ಅಲ್ಲಿಂದ ನಮ್ಮ ಅಂದ್ರೆ ಸಿ ಜಿ ಕೆ ಅವರೇ ನಿಮ್ಮ ಸಂಸ್ಥಾಪಕರು. ಪೂರ್ತಿ ಅವರೇ ಕಾರಣರು, ಬೆನ್ನೆಲುಬು. ಈಗ ಸಿ ಜಿ ಕೆ ಅವರ ಅಕಾಲಿಕ ನಿಧನದ ನಂತರ ಈ ಶಿವಸಂಚಾರ ಮತ್ತು ರೆಪರ್ಟ್ರಿಗೆ ಹೇಗೆ ಸ್ವರೂಪವನ್ನು ಕೊಟ್ಟಿರ್ಬೋದು ತಾವು? ಅಂದರೆ ಅವರು ಸಿ ಜಿ ಕೆ ಎಲ್ಲ ವರ್ಗದ ಜನರನ್ನು ನಮಗೆ ಪರಿಚಯ ಮಾಡ್ತಾಯಿದ್ರು. ಅವ್ರು ಬೆಂಗಳೂರಲ್ಲಿದ್ದರೂ ಕೂಡ ಈಗ ಸಿದ್ದು ಯಾಪಲ್ ಪರ್ವಿ ಅವ್ರಿಗೆ ಸಿಕ್ಕರು ಅಂತಂದರೆ ನಮಗೆ ಸಿದ್ದು ಯಾಪಲ್ ಪರ್ವಿ ಪರಿಚಯ ಇಲ್ಲ. ಸ್ವಾಮೀಜಿ ಇವತ್ತೊಬ್ಬ ಹೊಸ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಮೊದಲೇ ನಮ್ಮ ಬಗ್ಗೆ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಫೋನ್ ಕೊಡೋರು. ಅವರು ಸ್ವಾಮೀಜಿ ನಿಮ್ಮದೆಲ್ಲ ಕೇಳಿದ್ದೀನಿ, ನನಗೆ ಭಾಳ ಸಂತೋಷ ಆಗಿತ್ತು, ನಾನೊಂದು ಸಾರಿ ಸಾಣೆಹಳ್ಳಿ ಬರ್ತೀನಿ ಅಂತ. ಹೀಗೆ ಅನೇಕರ ಪರಿಚಯವನ್ನು ಸಿ ಜಿ ಕೆ ನಮಗೆ ಮಾಡಿಸೋದ್ರ ಮೂಲಕ ಈ ರಂಗ ಚಟುವಟಿಕೆಗಳು ಅವರೆಲ್ಲರೂ ಬೆಂಬಲ ನೀಡ್ತಾ ಹೋದರು. ಸಿ ಜಿ ಕೆ ಹೋದ ನಂತರವೂ ಕೂಡ ಈಗ ಶ್ರೀನಿವಾಸ್ ಕಪ್ಪಣ್ಣ ಅಂತ ಇದ್ದಾರೆ, ಇಂಥ ಹಲವಾರು ಜನ ಇದಕ್ಕೆ ಬೆಂಬಲ ನೀಡ್ತಾ ಬಂದರು. ಅವ್ರಿಗೆ ಸಿ ಜಿ ಕೆ ಅವ್ರಿಗೆ ಆವಾಗಲೇ ಒಂದು ಕನಸಿತ್ತು, ನಮಗೆ ಒಳ್ಳೆಯ ನಟರು ಬೇಕು ಅಂದರೆ ಒಂದು ರಂಗಶಾಲೆ ಮಾಡಬೇಕು. ಆದರೆ ಅವರ ಅವಧಿಯಲ್ಲಿ ಅದು ಸಾಧ್ಯ ಆಗಲಿಲ್ಲ. 2008ರಲ್ಲಿ ಇಲ್ಲಿ ರಂಗಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲ ಪ್ರಿನ್ಸಿಪಾಲ್ರಾಗಿ ಚಿದಂಬರರಾವ್ ಜಂಬೆ ಬಂದರು. ಅವರು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಆ ನಂತರ ಬೇರೆ ಬೇರೆಯವರು ಅದಕ್ಕೆ ಪ್ರಾಚಾರ್ಯರಾಗಿ ಬಂದು ಈಗ ಆ ರಂಗಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ 20 ಜನ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತೀವಿ. ಆದರೆ ಏನು ಅಂದರೆ ಸರ್ಕಾರ ಇದಕ್ಕೆ ಸಾಕಷ್ಟು ಆರ್ಥಿಕ ನೆರವು ನೀಡಬೇಕು. ನಾವು ಪ್ರತಿ ವರ್ಷ 1 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡ್ತೀವಿ ರಂಗಭೂಮಿಗೆ. ಆದರೆ ಸರ್ಕಾರದಿಂದ ಶಾಶ್ವತ ಅನುದಾನ ಅನ್ನೋಂಥದ್ದಿಲ್ಲ. ಸಂಸ್ಕೃತಿ ಇಲಾಖೆಯಿಂದ ಅನುದಾನ ಇಲ್ಲ. ಬೇಕಾದಾಗ ಕೊಟ್ಟರು, ಬೇಡವಾದಾಗ ಬಿಟ್ಟರು ಅನ್ನಂಗೆ ಆಗ್ತಾಯಿದೆ. ಯಡಿಯೂರಪ್ಪನವ್ರು ಇದ್ದಾಗ ಸಾಕಷ್ಟು ನಮಗೆ 50-60 ಲಕ್ಷ ಕೊಡ್ತಾಯಿದ್ರು. ನಂತರ ಮಧ್ಯೆ ನಿಲ್ತು, ಒಂದು ಸಾರಿ ಕೊಟ್ಟರು, ಒಂದು ಸಾರಿ ಬಿಟ್ಟರು. ಈಗಂತೂ ಇಲ್ಲವೇ ಇಲ್ಲ. ಬಜೆಟ್ನಲ್ಲಿ ಅದು ಅನುಮೋದನೆ ಆಗಿಲ್ಲ. ಅದನ್ನು ನಾವು ಕೇಳ್ತಾನೆ ಇದ್ದೀವಿ. ಪರ್ಮನೆಂಟ್ ಗ್ರ್ಯಾಂಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ರಂಗಭೂಮಿಯನ್ನು ನಡೆಸ್ಬೋದು ಅಂತ. ಅವರು ಕೊಟ್ಟಿಲ್ಲ ಅಂತಂದ ಕೂಡಲೇ ನಮ್ಮ ಚಟುವಟಿಕೆಗಳು ನಿಂತಿಲ್ಲ. ಕಾರಣ ಏನು ಅಂತಾರೆ, ಭಕ್ತರು ಕೈ ಹಿಡಿತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳಿಗೆ ನೆರವು ನೀಡೋ ಅಂತಾರೆ ನಮ್ಮ ಮಠದ ರಾಷ್ಟ್ರೀಯ ನಾಟಕೋತ್ಸವ ಅದ್ಭುತವಾಗಿ ಮಾಡ್ತೀರಿ. ರಾಷ್ಟ್ರೀಯ ನಾಟಕೋತ್ಸವ ಆಯಿತು. ಆಮೇಲೆ ಭಾರತದ 2 ಸಾರಿ ಭಾರತ ಯಾತ್ರೆ, ಶಿವದೇಶ ಸಂಚಾರ ಯಾತ್ರೆ ಅಂತ ಮಾಡಿ ಕನ್ನಡದ ನಾಟಕಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ, ಹಿಂದಿ ಭಾಷೆಯಲ್ಲಿ ಅನುವಾದ ಮಾಡಿ ಭಾರತದ ಸುಮಾರು ಪ್ರದೇಶಗಳಲ್ಲಿ ಅದನ್ನು ನಾವು ಪ್ರಚಾರ ಮಾಡ್ತಾ ಬಂದಿದ್ದೀವಿ. ಹಾಗೆ ನಾವು ಶಾಲೆ ಮಾಡಿದ ಮೇಲೆ ಸಾಕಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಸಿಗ್ಲಿಕ್ಕೆ ಸಾಧ್ಯ. ಅವರಿಗೆ ನಾವು 1 ವರ್ಷ ತರಬೇತಿ ಕೊಡ್ತೀವಿ. ಮರು ವರ್ಷ ಅವರು ಸಂಚಾರಕ್ಕೆ ಬರ್ತಾರೆ. 2 ವರ್ಷ ನಮ್ಮ ಇದರಲ್ಲಿರ್ತಾರೆ. ಅವರು ಕಾಂಟ್ರಾಕ್ಟ್ ಇದ್ದಂಗೆ 1 ವರ್ಷ ತರಬೇತಿ, 1 ವರ್ಷ ಶಿವಸಂಚಾರ. ತರಬೇತಿ ಅವಧಿಯಲ್ಲಿ ನಾವು ಅವ್ರಿಗೆ ಊಟ ವಸತಿ ಇದನ್ನು ಮಾತ್ರ ಕೊಡ್ತೀವಿ. ಆದರೆ ಶಿವಸಂಚಾರಕ್ಕೆ ಬಂದಾಗ ಅವ್ರಿಗೆ ಗೌರವಧನ ಅಂತ ಕೊಡ್ತೀವಿ, ಊಟ ವಸತಿ ಜೊತೆಗೆ. ಹೀಗೆ ಪ್ರತಿ ವರ್ಷ ಶಿವಸಂಚಾರದಿಂದ ಬಂದವರು ಯಾರಾದರೂ ಜಗತ್ಪ್ರಸಿದ್ಧ ಅಥವಾ ಹೆಸರುವಾಸಿ ನಟರಾಗಿದ್ದಾರೆ ಬುದ್ಧಿ? ತುಂಬ ಜನ ಈಗ ಬೇರೆ ಬೇರೆ ದೃಶ್ಯ ಮಾಧ್ಯಮಗಳಲ್ಲಿದ್ದಾರೆ. ಆಮೇಲೆ ಸ್ವತಂತ್ರವಾಗಿ ಅವ್ರದ್ದೇ ಆದ ತಂಡಗಳನ್ನು ಕಟ್ಕೊಂಡು ಅವರು ರೆಪರ್ಟರಿ ಮಾಡ್ತಾಯಿದ್ದಾರೆ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ. ಆ ಥರದವ್ರು ಭಾಳ ಜನ ಇದ್ದಾರೆ. ಇದು ರಂಗಭೂಮಿ. ತಾವು ಸಾಹಿತ್ಯ ಕೃಷಿ ನಿರಂತರವಾಗಿ ಬರಿತೀರಿ ಬುದ್ಧಿ. ಅದು ಬರಹಕ್ಕೆ ಪ್ರಭಾವ ಹೆಂಗಾಯಿತು? ಮತ್ತು ಬರಹಕ್ಕೆ ಮೂಲ ಆಶಯಗಳನ್ನ ಬಸವಾದಿ ಶರಣರ ವಚನಗಳನ್ನ ಇಟ್ಕೊಂಡಿರಿ. ಇತ್ತೀಚೆಗೆ ತಾವೊಂದು ಒಂದು ಬರಹ, ಒಂದು ಲೇಖನ ಈ ಹಿಂದೂ ದೇವರುಗಳ ಬಗ್ಗೆ ಬರೆದದ್ದು ಭಾಳ ಕಾಂಟ್ರವರ್ಷಿ ಆಯಿತು. ಅದಕ್ಕೆ ಕನ್ನಡದ ಒಬ್ಬ ಪತ್ರಕರ್ತರು ತಮ್ಮ ಬಗ್ಗೆ ಭಾಳ ಕಹಿಯಾಗಿ ಬರೆದ್ರು. ಇದೆಲ್ಲ ತಮಗೆ ಒಂದು ರೀತಿ ಮಾನಸಿಕವಾಗಿ ನೋವನ್ನುಂಟು ಮಾಡೋ ಘಟನೆಗಳಂತ ಅನ್ಸಲ್ರಿ ಬುದ್ಧಿ? ನಾವಂತೂ ಅದಕ್ಕೆ ನೋವು ಮಾಡ್ಕೊಂಡಿಲ್ಲ. ಯಾಕೆಂದರೆ ನಾವು ತತ್ವಬದ್ಧವಾಗಿ ಬದುಕ್ತಾ ಇದ್ದೇವೆ ಅನ್ನೋವಂಥ ನಂಬಿಕೆ ನಮಗೆ ಇದೆ. ಅವರಿಗೆ ಆ ತತ್ವಗಳ ಅರಿವಿಲ್ಲ. ನಮ್ಮ ತತ್ವಗಳನ್ನು ನಾವು ಹೇಳ್ತಾ ಹೋಗಬೇಕೇ ಹೊರತಾಗಿ ಯಾರೋ ನಮ್ಮನ್ನು ಟೀಕೆ ಮಾಡಿದರು ಅಂತ ಹೇಳಿ ನಮ್ಮ ತತ್ವಗಳಿಗೆ ನಾವು ಧಕ್ಕೆ ತರೋ ಅಂತ ಅಗತ್ಯ ಇಲ್ಲ. ಹಾಗಾಗಿ ಯಾರು ಅವ್ರಿಗೆ ಟೀಕೆ ಮಾಡಿದರೆ ನಾವು ಉತ್ತರನೂ ಕೊಟ್ಟಿದ್ದೀವಿ. ಯಾರು ಟೀಕೆ ಮಾಡಿದ್ರು ಅವರು ಕೂಡ, ಈಗ ಉದಾಹರಣೆಗೆ ವಿಶ್ವೇಶ್ವರ ಭಟ್ರು ಅವರು ಸಾಣೆಹಳ್ಳಿಗೆ ನಮ್ಮ ನಾಟಕೋತ್ಸವಕ್ಕೆ 2 ಸಾರಿ ಬಂದಿದ್ದಾರೆ. ಬಂದಾಗ ಅವರು ದಾಖಲೆ ಇದೆ ಅವ್ರು ಏನು ಮಾತಾಡಿದ್ದಾರೆ ಅಂತ. ಆ ಮಾತುಗಳು ನೋಡಿದರೆ ವಿಶ್ವೇಶ್ವರ ಭಟ್ರು ಈ ರೀತಿ ಬದಲಾವಣೆ ಆಗ್ತಾರಾ ಅಂತ ಯಾರಿಗಾದರೂ ಅನಿಸುತ್ತೆ. ಅಷ್ಟು ನಮ್ಮನ್ನು ಮೆಚ್ಕೊಂಡಿರೋಂಥ ಪುಣ್ಯಾತ್ಮ ಗಣಪತಿಯ ಕಾರಣಕ್ಕಾಗಿಯೇ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾನೆ. ಆದರೆ ನಾವು ಅವಾಗ ಸ್ಪಷ್ಟವಾಗಿ ಹೇಳಿದ್ವಿ, ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ.
ನಮ್ಮ ಸಂಸ್ಕೃತಿ ಅಂದರೆ ಲಿಂಗಾಯತ ಸಂಸ್ಕೃತಿ, ಬಸವ ಸಂಸ್ಕೃತಿ. ಬಸವ ಸಂಸ್ಕೃತಿ ಹೇಳೋದು ಏನಿದೆ, ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅದನ್ನು ಮಾತ್ರ ನೀವು ಪೂಜೆ ಮಾಡಬೇಕೆ ಹೊರತಾಗಿ ಸ್ಥಾವರಗಳನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದಕ್ಕಾಗಿ ನಾವು ಅದನ್ನು ಹೇಳಿದ್ದೀವಿ. ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚಾಗಬೇಕು ಅದನ್ನು? ಅದನ್ನ ನಮ್ಮ ಲಿಂಗಾಯತರೇ ವೈದಿಕರಾಗಿರ್ತಾರಲ್ರ ಬುದ್ಧಿ, ಈಗ ತಮ್ಮ ಅನುಯಾಯಿಗಳ ಹಂಗಾದಾಗ ಅದೇ ಬಂದಿರೋದು ಸಮಸ್ಯೆ ನಾವು ಬಂದಿರೋದು ಎಲ್ಲಿ ವಿಶ್ವೇಶ್ವರ ಭಟ್ರನ್ನ ಅಂತಂದ್ರೆ, ಬಿಟ್ಬಿಡೋಣ. ಈಗ ವೈದಿಕತೆ ನಮಗೆ ಆವರಿಸಿರೋದ್ರಿಂದ ಅದಕ್ಕೆ ಕಾರಣ ಏನು ಅಂತಂದರೆ, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂಥಲ್ಲಿ ನಾವು ಎಲ್ಲೋ ಎಡವಿದ್ದೇವೆ. ತಮ್ಮ ಗುರುಗಳು ಎಷ್ಟು ಕಟ್ಟುನಿಟ್ಟಿನಿಂದ ಮಾಡಿದ್ರು ಅದನ್ನ. ನಾವು ಅಂತಂದರೆ ಬರೀ ಸಿರಿಗೆರೆ ಮಠ, ಸಾಣೆಹಳ್ಳಿ ಮಠ ಅಂತ ಹೇಳ್ತಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ಲಿಂಗಾಯತ ಮಠಗಳು, 4,000 ಲಿಂಗಾಯತ ಆ ಮಠಗಳಿದಾವೆ. ಎಲ್ಲ ಮಠಗಳು ಕೂಡ ಮೊದಲು ತಾವು ವೈದಿಕ ಪರಂಪರೆಯಿಂದ ಹೊರಬಂದು ನಿಜವಾದ ಬಸವ ತತ್ವವನ್ನು ಪ್ರಸಾರ ಮಾಡಿದರೆ, ತಾವು ಅದನ್ನಂತೆ ನಡ್ಕೊಂಡಿದ್ದರೆ ಈ ರೀತಿ ಯಾರೂ ನಮ್ಮನ್ನು ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ದುರ್ದೈವ ಅಂತಂದರೆ ಇವತ್ತು ನಮ್ಮ ಅನೇಕ ಲಿಂಗಾಯತ ಮಠಗಳಲ್ಲೇ ಹೋಮ ಹವನಗಳು ನಡೀತಾ ಇದ್ದಾವೆ. ಅಲ್ಲಿ ಅನೇಕ ರೀತಿಯ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇವರು ಕೂಡ ದೇವಸ್ಥಾನಗಳ ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ, ಶಂಕುಸ್ಥಾಪನೆಗೆ ಹೋಗ್ತಾ ಇದ್ದಾರೆ, ಕಳಶಾರೋಹಣಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ನಾವಂತೂ ಎಂದೂ ಯಾವ ಕಳಶಾರೋಹಣಕ್ಕೂ ಹೋಗಿಲ್ಲ, ಉದ್ಘಾಟನೆಗೂ ಹೋಗಿಲ್ಲ. ಅವನ್ನೆಲ್ಲವನ್ನೂ ನಾವು ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಹಾಗಾಗಿ ಕೆಲವ್ರು ಏನು ಪ್ರಪಂಚದಾಗ ಯಾರು ಮಾಡದೇ ಇರೋದನ್ನು ನೀವು ಮಾಡ್ತಾ ಇದ್ರಲ್ಲ ಈ ಬುದ್ಧಿ. ಸಿರಿಗೆರೆ ಮಠದ ಪರಂಪರೆ ಅದಲ್ಲ ನಿಜವಾಗ್ಲೂ. ಅಲ್ಲ, ಸಿರಿಗೆರೆ ಮಠದವರು ಅದನ್ನೆಲ್ಲ ಹೋಗಬಾರ್ದು, ಅದನ್ನು ಪ್ರೇರೇಪಿಸಬಾರ್ದು. ಮೊದಲಿಂದನೂ ಅದನ್ನು ನಮ್ಮ ನಿಮ್ಮ ಹಿರಿಯ ಗುರುಗಳು ಗುರುಗಳು ವಿರೋಧ ಅದನ್ನ ಮಾಡ್ತಾನೆ ಬಂದಿದ್ದರು. ಆದರೆ ಈಗ ಎಲ್ಲರೂ ಕರೀತಾರೆ ಅಂತ ಹೇಳಿ ಹೋಗಕ್ಕೆ ಶುರು ಅಲ್ಲ, ಮಾಡಿಬಿಟ್ಟಿದ್ದಾರೆ. ನಿಮ್ಮ ಗುರುಗಳು ಮೃದು ಧೋರಣೆಯಿಂದ ವೈದಿಕ ಪರಂಪರೆ ಇರೋರನ್ನ ವೇದಿಕೆ ಕೊಡ್ತಾರೆ, ಅವ್ರ ಜೊತೆ ಮಾತಾಡಿಸ್ತಾರೆ. ಮತ್ತು ಇದು ಜನರಿಗೆ ಗೊಂದಲ ಆಗಲ್ರಿ ಬುದ್ಧಿ? ಖಂಡಿತ ಗೊಂದಲ ಆಗಿದೆ. ಹ್ಞೂ ಹಂಗಾಗಿನೇ ಭಾಳ ಜನ ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ ನಮ್ಮ ಶಿಷ್ಯರು. ನೀವ್ಯಾಕೆ ಬೈತೀರಿ ದೇವ್ರುಗಳು? ಬುದ್ಧಿ ಅಲ್ಲಿ ಹಂಗೆ ನಡೀತಾ ಇದೆ, ಇಲ್ಲಿ ಹಿಂಗೆ ನಡೀತಾ ಇದೆ, ನೀವು ಯಾಕೆ ನಿಷ್ಠರು ಆಗ್ತೀರಿ, ಮೌನವಾಗಿರ ಇದ್ಬಿಟ್ರಿ, ಮೌನವಾಗಿ ಹೆಂಗಿರಕ್ಕಾಗತ್ತೆ ಇದ್ರ ಬುದ್ಧಿ? ಬಗ್ಗೆ ನೀವು ಮಾತಾಡಬಾರ್ದು. ಉದಾಹರಣೆ ಗಣಪತಿ ಸಂದರ್ಭ ಬಂದ ಭಾಳ ಜನ ಶಿಷ್ಯರು ಹ್ಞೂ ನೋವು ಮಾಡ್ಕೊಂಡ್ರು. ಕಾರಣ ಏನು ಅಂದರೆ ನಮ್ಮ ಗುರುಗಳನ್ನ ಯಾರೋ ಬೈತಾರೆ, ನಾವು ಹೆಂಗೆ ನೋಡ್ಕೊಂಡು ಸುಮ್ಮನೆ ನಾವು ಹೆಂಗೆ ನೋಡ್ಕೊಂಡು, ಆದ್ದರಿಂದ ನೀವು ಮೌನವಾಗಿರಬೇಕು. ನಾವು ಮೌನವಾಗಿರಬಾರ್ದು, ನೀವು ಮೌನವಾಗಿರಬಾರ್ದು. ಹ್ಞೂ ನೀವು ಮಾಡಬೇಕಾಗಿದ್ದೇನು, ಆ ಗಣಪತಿಯನ್ನು ನಿರಾಕರಿಸಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಹೇಳಿ ಮೊದಲು ಬಸವಣ್ಣನ ಗೌರವಿಸ್ರಿ. ಆನಂತರ ಬಸವ ತತ್ವ ಏನು ಹೇಳುತ್ತೆ ಅಂತ ಅದನ್ನು ನಿಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರ್ರಿ. ಆಗ ಉಳಿದಂಥವ್ರು ಬಾಯಿ ತಾನಾಗಿ ಕಟ್ಟಾಗುತ್ತೆ. ಇಷ್ಟು ಸರಳವಾಗಿರೋ ಬಸವ ತತ್ವ ಆಚರಣೆ ವಿಷಯದಲ್ಲಿ ಯಾಕೆ ಲಿಂಗಾಯತರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ? ಭಾಳ ಸರಳ ಇದೆಯಲ್ಲ, ವೈಜ್ಞಾನಿಕ ಇದೆಯಲ್ಲ. ಇಲ್ಲ, ಅದು ಈ ಪುರಾತನ ಕಾಲದಿಂದಲೂ ಕೂಡ ವೈದಿಕ ಪರಂಪರೆಯ ಪ್ರಭಾವ ನಮ್ಮ ಜನರ ಮೇಲೆ ಇದೆ. ಈಗ ನಾವು ಕೂಡ ಅದರಿಂದ ಹೊರತಾಗಿದ್ದಂಥವ್ರೇನಲ್ಲ, ನಾವು ಆ ಪ್ರಭಾವಕ್ಕೆ ಒಳಗಾದಂಥವ್ರೆ. ಯಾವಾಗ ನಾವು ಬಸವ ತತ್ವಕ್ಕೆ ಅಂಟ್ಕೊಂಡ್ವೋ ಆಗ ಈ ಪರಂಪರೆ ಬೇಡ ಅಂತ ಅನ್ನಿಸ್ತು, ಅದನ್ನು ಬಿಟ್ಟು ನಾವು. ಉದಾಹರಣೆ ನಮ್ಮ ದೊಡ್ಡ ಗುರುಗಳೇ ಆರಂಭದಲ್ಲಿ ಅವರು ಕೂಡ ರಾಮಕೃಷ್ಣ ಪರಮಹಂಸರಿಗೆ ಇಂದ ಪ್ರಭಾವಿತರಾದಂಥವ್ರು. ಶಿವಕುಮಾರ ಸ್ವಾಮಿ. ಹೌದು, ಹ್ಞೂ ಅವರ ಆತ್ಮನಿವೇದನೆಯಲ್ಲಿ ಬರೀತಾರೆ, ತಾಯಿ ಶಾರದಾದೇವಿ ನಮ್ಮ ರಕ್ಷಣೆ ಮಾಡಬೇಕು, ಪರಮಹಂಸರ ರಕ್ಷಣೆ ಮಾಡಬೇಕು ಅಂತ ಬರೀತಾರೆ ಕಾಶಿಯಲ್ಲಿದ್ದಾಗ. ನಂತರ ಅವ್ರಿಗೆ ಶರಣ ಸಾಹಿತ್ಯ ಪರಿಚಯ ಆದ ಮೇಲೆ ಸಂಪೂರ್ಣ ಪರಿವರ್ತನೆ ಆದರು. ಇಲ್ಕಲ್ ಮಹಾನ್ ಸ್ವಾಮಿಗಳ ವಿಷಯದಲ್ಲಿ ಹಂಗೆ ಆಯಿತು. ಈ ಬಾಲ್ಕಿ ಅವ್ರದ್ದು ನೀವು ನೋಡ್ಬೋದು. ಹೌದು. ಅದು ಬಾಲ್ಕಿ ಚನ್ನಬಸವ ಪಟ್ಟದೇವರು ಎಷ್ಟು ಬಸವ ತತ್ವಕ್ಕೆ ಬದ್ಧರಾಗಿ ನಡ್ಕೊಂಡ್ರು. ಈ ಬುದ್ಧಿ ತಾವು ಮತ್ತೆ ಕಲ್ಯಾಣ ಪ್ರಾರಂಭ ಮಾಡಿದ್ರಿ. ಮತ್ತೆ ಕಲ್ಯಾಣದ ಪ್ರಭಾವ ಹೆಂಗಾಯ್ತು? ಯುವಕರ ಮೇಲೆ ಏನಾದರೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಮತ್ತೆ ಕಲ್ಯಾಣ? ಅದು ನೀವು ಒಬ್ಬ ಪತ್ರಿಕಾಕರ್ತರಾಗಿ ನಮಗಿಂತ ಚೆನ್ನಾಗಿ ಗೊತ್ತಿದೆ ಅಂತ ನಾವು ಭಾವಿಸ್ಕೊಂಡು. ಅಲ್ಲ, ನಾನು ಸಮಾಜಮುಖಿಯಾಗಿ ಕೆಲಸ ಮಾಡೋದು ಮತ್ತೆ ಕಲ್ಯಾಣ ಭಾಳ ಒಳ್ಳೆಯ ಯಾಕೆಂದರೆ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಬಹುದೊಡ್ಡ ಸಂಚಲನವನ್ನು ಉಂಟು ಮಾಡಿತು. ಅದು 30 ಜಿಲ್ಲೆಗಳಲ್ಲಿ 30 ದಿನಗಳ ಕಾಲ ನಡೆದಂಥ ಕಾರ್ಯಕ್ರಮ ಇದೆಯಲ್ಲ, ಅಭಿಯಾನ, ಅದು ಎಲ್ಲ ವರ್ಗದವರನ್ನು ಮುಟ್ಟಿತು. ಅವರಿಗೆ ಸ್ವಲ್ಪ ಆದರೂ ಜಾಗೃತಿ ಉಂಟು ಮಾಡ್ತದೆ. ಮುಖ್ಯವಾಗಿ ಯುವಕರಲ್ಲಿ ಆಯಿತು, ಹಿರಿಯರಲ್ಲೂ ಆಯಿತು, ಕಿರಿಯರಲ್ಲೂ ಆಯಿತು, ಆಮೇಲೆ ಜಾತ್ಯತೀತವಾಗಿ. ಹಾಗಾಗಿ ಆ ಮತ್ತೆ ಕಲ್ಯಾಣ ಮಾಡಿದಂಥ ಸಂಚಲನವನ್ನು ಮತ್ತು ಯಾರೂ ಇವತ್ತಿನವರೆಗೂ ನಾವು ಮಾಡೋಕ್ಕಾಗಿಲ್ಲ, ನಾವೇ ಮತ್ತೆ ಮಾಡೋಕ್ಕಾಗಿಲ್ಲ. ಅದು ಒಂದು ಅದ್ಭುತವಾದಂಥ ಪರಿವರ್ತನೆಗೆ ಪ್ರೇರಣೆಯನ್ನು ನೀಡ್ತು. ಮತ್ತೆ ಕಲ್ಯಾಣವನ್ನು ಯಾಕೆ ಮುಂದುವರಿಸಲಿಲ್ಲ ಬುದ್ಧಿ? ನಮ್ಮ ಉದ್ದೇಶ ಇದ್ದದ್ದು ಅದನ್ನು ನಾವೇ ಮಾಡಬೇಕು ಅಂತಲ್ಲ. ನಾವು ಆವಾಗ ಒಂದು ಸಮಿತಿ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿ ಈ ರೀತಿಯ ಚಟುವಟಿಕೆಗಳು ಆಯಾ ಭಾಗದಲ್ಲಿ ಅಲ್ಲಿಯ ಮಠಗಳೇ ಮುಂದುವರಿಸ್ಬೇಕು ಅಂತ ನಮ್ಮ ಆಲೋಚನೆ ಇದ್ದದ್ದು.
ಆದರೆ ಯಾವ ಮಠಗಳು ಅದನ್ನು ಮತ್ತೆ ಮುಂದುವರ್ಸೋಕ್ಕೆ ಇಷ್ಟಪಡಲಿಲ್ಲ. ಅವರು ನಮ್ಮನ್ನೇ ಈಗಲೂ ನೀವು ಹೆಂಗೆ ಪ್ರಶ್ನೆ ಮಾಡ್ತೀರೋ ಹಾಗೆ ಪ್ರಶ್ನೆ ನೀವು ಮಾಡ್ತಾರೆ. ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಅಲ್ಲ, ಮತ್ತೆ ಯಾವಾಗ ಮಾಡ್ತೀರಿ ಮಾಡ್ತೀರಿ ಅಂತ. ಮತ್ತೆ ಯಾವಾಗ ಮಾಡ್ತೀರಿ? ಅಲ್ಲಪ್ಪ, ನಿಮ್ಮ ಮಠಗಳ ವ್ಯಾಪ್ತಿಯಲ್ಲಿ ನೀವು ಇದನ್ನು ಮಾಡಬೇಕು ಅಂತ ನಾವು ಬಯಸಿದ್ದು. ಈಗಲೂ ನೀವು ಅದನ್ನು ಮಾಡಿರಿ, ನಾವು ಅದಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳ್ತೀವಿ. ಯಾರೂ ಯಾಕೋ ಮುಂದೆ ಬರ್ತಾ ಇಲ್ಲ. ನೋಡೋಣ ಅದು ಹೇಗೆ ನಡೆಯುತ್ತೋ ಮುಂದೆ. ಈ ಮೌಲಿಕ ವಿಷಯಗಳನ್ನು ಪ್ರಚಾರ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ನಾವು ವಚನ ವಾಹಿನಿಯನ್ನು, ವಚನ ಟಿ ವಿಯನ್ನು ಪ್ರಾರಂಭ ಮಾಡಿರಿ ಬುದ್ಧಿ. ಈ ವಚನ ಟಿ ವಿ ಮೂಲಕ ಜನರಿಗೆ ಯಾವ ರೀತಿ ಬಸವ ತತ್ವವನ್ನು ಪ್ರಚಾರ ಮಾಡ್ಬೋದು ಅಥವಾ ಪ್ರಗತಿಪರ ಆಲೋಚನೆಗಳನ್ನ ಬಿತ್ತಬಹುದು ಅಂತ ತಮಗನ್ನಿಸ್ತದೆ? ಮೊದಲನೇದು, ಈಗ ಮಾಧ್ಯಮಗಳು ಗಣಪತಿ ವಿಷಯಕ್ಕೆ ತಪ್ಪಾಗಿ ಬಿತ್ತರಿಸಿದ್ರಿಂದ ಆ ರೀತಿ ಅನಾಹುತ ಆಯಿತು. ನಮ್ಮಲ್ಲಿ ಈ ಮಾಧ್ಯಮಗಳು ತುಂಬ ಒಳ್ಳೆಯ ಕೆಲಸನೂ ಮಾಡ್ತಾಯಿದ್ದಾವೆ, ಅಷ್ಟೇ ದುಷ್ಟ ಕಾರ್ಯಗಳಿಗೂ ಬೆಂಕಿ ಇಡೋವಂಥ ಕೆಲಸನೂ ಮಾಡ್ತಾಯಿದ್ದಾವೆ. ನೀವು ಈಗ ವಚನವಾಹಿನಿ ಅನ್ನುವಂಥ ಮಾಧ್ಯಮವನ್ನು ಪ್ರಾರಂಭ ಮಾಡ್ತೀರಿ ಅಂತ ಮಾಡಿದಿರಿ. ನಾವು ಬಯಸುವಂಥದ್ದು ಈ ಮಾಧ್ಯಮದ ಮೂಲಕ ವಚನಗಳ ಪರಿಚಯವನ್ನು ಸಾರ್ವಜನಿಕರಿಗೆ ಮಾಡಿಕೊಡೋ ಅಂಥದ್ದು. ಆಮೇಲೆ ಇಲ್ಲಿ ಬರೋವಂಥವರು ಕೂಡ ವ್ಯಕ್ತಿತ್ವವನ್ನು ಇಟ್ಕೊಂಡಂಥವರೇ ಆಗಿರಬೇಕು. ಮಾಧ್ಯಮಗಳಿಗೆ ಯಾರೋ ಒಬ್ಬ ಏನೋ ದೊಡ್ಡ ಮನುಷ್ಯ ಅಂತ ಅವನು ಕರೆಸಿ ಅವನ ಮೂಲಕ ಏನೋ ಹೇಳಿ ಮತ್ತೆ ಅವನು ಹೊರಗಡೆ ಇನ್ನೊಂದು ಮಾಡ್ತಾನೆ ಅಂದರೆ ಅದು ಈ ವಾಹಿನಿಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಆಚಾರ ವಿಚಾರ ಅರಿವು ಆಚಾರ ಒಂದಾದಂಥವ್ರನ್ನು ಹೆಚ್ಚು ಇದರಲ್ಲಿ ಬಳಕೆ ಮಾಡಿಕೊಳ್ಬೇಕು. ಅವ್ರ ಮೂಲಕ ಶರಣರ ವಿಚಾರಗಳನ್ನು ಪರಿಚಯ ಮಾಡ್ತಾ ಹೋಗಬೇಕು. ಆಮೇಲೆ ಸಮಾಜ ಹೇಗಿದೆ ಅನ್ನೋದನ್ನು ಜಾಗೃತಗೊಳಿಸ್ತಾ ಹೋಗಬೇಕು. ಮೌಢ್ಯಗಳನ್ನು ನಿಷೇಧ ಮಾಡಬೇಕು. ಈಗ ಯಾವುದೇ ಮಾಧ್ಯಮಗಳನ್ನ ತೆಗೆದುಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಶುರುವಾಗುತ್ತೆ. ಅಂಥ ಜ್ಯೋತಿಷ್ಯ ಈ ಮಾಧ್ಯಮದಲ್ಲಿ ಎಂದೂ ಬರಬಾರ್ದು. ಆ ಜ್ಯೋತಿಷ್ಯಕ್ಕೆ ಪರ್ಯಾಯವಾಗಿ ನಾವೇನು ಕೊಡಬೇಕು? ವಚನ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ, ರಾಶಿಕೂಟರ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಅಲ್ಲಿ ಹೇಳಿದ್ದು ಒಳ್ಳೇದು ಯಾವುದಪ್ಪ ಅಂದರೆ ನಾವೆಲ್ಲರೂ ಒಂದಾಗಿ ಕಾರ್ಯ ಮಾಡಿದರೆ ಅದೇ ಒಳ್ಳೆಯದಾಗುತ್ತೆ. ಇಂಥ ತತ್ವಗಳನ್ನು ನಾವು ಹೇಳ್ತಾ ಹೋದರೆ ಬಹುಶಃ ಈ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆದೀತು ಅನ್ನುವಂಥ ನಂಬಿಕೆ ನಮ್ಮದು. ಈಗ ಸೋಷಿಯಲ್ ಮೀಡಿಯಾ ಭಾಳ ಪ್ರಭಾವ ಉಳಿಸ್ಕೊಂಡಿದೆ ಬುದ್ಧಿ. ಮೊದಲೆಲ್ಲ ಜನ ಸಿನಿಮಾಕ್ಕೆ ಹೋಗ್ತಿದ್ರು, ನಾಟಕಗಳಿಗೆ ಹೋಗ್ತಿದ್ರು. ಈಗ ಎಲ್ಲ ಯೂಟ್ಯೂಬು ಮತ್ತು ಮೊಬೈಲ್ನಲ್ಲೇ ಲಭ್ಯ ಆಗೋದ್ರಿಂದ ಇದನ್ನು ನಾವು ಈ ಅಗ್ನಿಯನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಆಶಯ ಕೂಡ ನಮಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಬಹಳ ದೊಡ್ಡ ಅಸೆಟ್ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಪ್ರಗತಿಪರರ ಆಶಾಕಿರಣ ಈಗ ತಾವೊಬ್ಬರೇ ಕರ್ನಾಟಕದಲ್ಲಿ. ಯಾಕಂದರೆ ಹಳೆ ತಲೆಮಾರಿನ ಮಠಾಧೀಶರು ತೋಂಟದಾರ ಸ್ವಾಮಿಗಳಿದ್ದರು, ಇಲ್ಕಲ್ಲವರಿದ್ದರು, ಮಾತಾಜಿ ಇದ್ದರು, ತಮ್ಮ ಶಿವಕುಮಾರ ಸ್ವಾಮಿಗಳು ಗುರುಗಳು ಪರಂಪರೆ ಇತ್ತು. ಈಗ ತಾವು ಹಿರಿಯರಲ್ಲಿ ಮುಂಚೂಣಿಯಲ್ಲಿದ್ದೀರಿ. ಇದನ್ನು ಮತ್ತೆ ಕಲ್ಯಾಣವನ್ನು ಚಾಲನೆ ಮಾಡೋದ್ರ ಮೂಲಕವಾಗಿ ಅಥವಾ ಸಮಾನ ಮನಸ್ಕ ಮಠಾಧೀಶರ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಏನಾದರೂ ಬದಲಾವಣೆ ತರಲಿಕ್ಕೆ ಬಯಸಲಿ ಅನ್ನೋ ಆಶಯದಿಂದ ತಮ್ಮ ಮೂಲಕವಾಗಿ ಎಲ್ಲ ಮಾತುಗಳನ್ನ ಹೇಳಿಸಿದ್ವಿ. ಹೀಗಾಗಿ ತಾವು ಕೊನೆಯದಾಗಿ ಒಂದು ಸಮಾಜದ ಆಶಯವನ್ನು ಹೇಳಿದರೆ ಭಾಳ ಸಂತೋಷ ಆಗ್ತದೆ ಬುದ್ಧಿ. ಕೊನೆ ಅನ್ನೋವಂಥದ್ದು ಇಲ್ಲವೇ ಇಲ್ಲ. ಅಲ್ಲ, ಇವತ್ತಿನ ಈ ಮಾತಿನ ಕೊನೆ ಮಾತ್ರ ಮುಕ್ತಾಯ, ನೆವರ್ ಎಂಡಿಂಗ್ ಬಿಟ್ಟಿರ್ಬೋದು. ಈ ವರ್ಷದ ನಮ್ಮ ನಾಟಕೋತ್ಸವದ ಧ್ಯೇಯ ವಾಕ್ಯ ನಮ್ಮ ನೆಡೆ ಸರ್ವೋದಯದೆಡೆಗೆ ಅಂತ ಇದೆ. ಕಲ್ಯಾಣ ಅನ್ನೋದು ಸರ್ವೋದಯ ಅನ್ನೋದು ಎರಡೂ ಒಂದೇ. ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಸಮಾನ ಮನಸ್ಕರು ಸೇರಿಕೊಂಡು ತುಂಬ ಚಿಂತನೆ ಮಾಡ್ತಾನೇ ಇದ್ದೀವಿ. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಜಯದೇವ ಅವರ ಆಶ್ರಮದಲ್ಲೂ ಕೂಡ ಇಂಥದ್ದೊಂದು ಚಿಂತನೆ ನಡೀತು. ಆ ಚಿಂತನೆ ಅದರಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಬುದ್ಧಿ? ಅದರಲ್ಲಿ ಮುಂಚೂಣಿಯಲ್ಲಿ ಜಯದೇವ ಅವರಿದ್ದಾರೆ, ನಾಗೇಶ್ ಜಿ ಎಸ್ ಶಿವರುದ್ರಪ್ಪನವ್ರ ಮಗ ನಾಗೇಶ್ ಹೆಗಡೆ ಅವರಿದ್ದಾರೆ, ನಂತರ ನಮ್ಮ ಮಹಿಮಾ ಪಟೇಲ್, ಹೀಗೆ ಭಾಳ ಜನರು ಇದ್ದಾರೆ ಅದರಲ್ಲಿ. ಅವರೆಲ್ಲರ ಆಶಯ ಏನು ಅಂತಂದರೆ ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಸವಣ್ಣ, ಬುದ್ಧ, ಗಾಂಧಿ ಕಂಡಂಥ ಸಮಾಜ ಇವತ್ತು ಇಲ್ಲ ಅಂತ ನಿರಾಶರಾಗಬೇಕಾಗಿಲ್ಲ. ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಅವರು ಮುಖ್ಯವಾಗಿ ಇಟ್ಕೊಂಡಿರುವಂಥದ್ದು ಪರಿಸರ ಮಾಲಿನ್ಯವನ್ನು ನಿವಾರಣೆ ಮಾಡೋವಂಥದ್ದು, ಕೃಷಿಯಲ್ಲಿ ಬದಲಾವಣೆ ತರೋವಂಥದ್ದು. ಹಿಂದೆ ಹೇಗೆ ಸಹಜ ಕೃಷಿ ಇತ್ತೋ, ಸಾವಯವ ಕೃಷಿ ಇತ್ತೋ, ಆ ಕೃಷಿಗೆ ಒತ್ತು ಕೊಡೋವಂಥದ್ದು. ಆರೋಗ್ಯ ಇವತ್ತು ಪೂರ್ಣ ಕಳ್ಕೊಳ್ತಾ ಇದ್ದೀವಿ. ನಾವೆಲ್ಲ ಉಣ್ತಾ ಇರೋದೇ ವಿಷ. ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು. ಇಂಥ ಕೆಲವು ಆಲೋಚನೆಗಳನ್ನು ಇಟ್ಕೊಂಡು ಮೊದಲು ಪಾದಯಾತ್ರೆ ಮಾಡಬೇಕು ಅನ್ನೋವಂಥ ಆಶಯವನ್ನು ಅವರು ಹೊಂದಿದ್ದಾರೆ. ಹಾಗಾಗಿನೇ ಮುಂದಿನ ತಿಂಗಳು 27, 28, 29, 30 4 ದಿನಗಳ ಕಾಲ ಜನವರಿ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೇವೆ. 4 ದಿನಗಳ ಕಾಲ. 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 4 ದಿ
ಆ ಪಾದಯಾತ್ರೆಯಲ್ಲಿ ಶರಣರ ವಿಚಾರಗಳೇ ಸರ್ವೋದಯದ ವಿಚಾರಗಳು. ಆ ನೆಲೆಯಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡೋವಂಥ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥ, ಶಿಕ್ಷಣದ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸುವಂಥ, ರಾಜಕಾರಣ ಅಂತೂ ತುಂಬ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ. ಅದ್ರ ಬಗ್ಗೆ ನಮ್ಮದೇ ಜವಾಬ್ದಾರಿ ಅಲ್ಲ ಜನರದ್ದು. ಹೀಗೆ ಅದೊಂದು ಅಪರೂಪದ ಪಾದಯಾತ್ರೆ ಆಗುವಂಥ ಸಾಧ್ಯತೆ ಇದೆ. ಮತ್ತೆ ಕಲ್ಯಾಣ ಹೇಗೆ ಜನರಲ್ಲಿ ಸಂಚಲನ ಉಂಟು ಮಾಡ್ತೋ ಹಾಗೆ ಈ ಪಾದಯಾತ್ರೆನೂ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ. ಆ ಸಂದರ್ಭದಲ್ಲಿ ಬೀದಿ ನಾಟಕಗಳನ್ನು ನಮ್ಮ ಕಲಾವಿದರು ಅಭಿನಯಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಪ್ರಗತಿಪರ ಚಿಂತನೆ ಉರುಳಂಥ ಸಾಹಿತಿಗಳು ಅಲ್ಲಿ ಮಾತಾಡ್ತಾರೆ. ನೀವು ಕೂಡ ಆ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸಿದರೆ ತುಂಬ ಸಂತೋಷ. ಇಂಥ ಅನೇಕ ಜನ ಬರ್ತಾರೆ. ಈ ರೀತಿ ಎಲ್ಲ ಕಡೆಯಿಂದನೂ ಜನಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯ ನಡೆದರೆ ಸಮಾಜ ಮತ್ತೆ 12ನೇ ಶತಮಾನದಲ್ಲಿ ಏನು ಕಲ್ಯಾಣ ರಾಜ್ಯ ಅಂತ ಕಂಡ್ರಲ್ಲ ಅದನ್ನು ಕಾಣಲಿಕ್ಕೆ ಅವಕಾಶ ಇದೆ. ನಾವಂತೂ ನಿರಾಶಾವಾದಿಗಳಲ್ಲ. ಎರಡು ಎಕ್ಸ್ಟ್ರೀಮ್ ಕಾಡ್ತಾ ಇದ್ದಾವೆ. ಒಂದು ವೈದಿಕತೆ, ಎರಡನೇದ್ದು ರಾಜಕೀಯ ಭ್ರಷ್ಟಾಚಾರ. ಇವುಗಳನ್ನು ಜನರನ್ನು ಜಾಗೃತಿಗೊಳಿಸ್ತಾ ಹೋದರೆ ಸಮಾಜ ತನ್ನ ಆ ಸ್ವಾಸ್ಥ್ಯವನ್ನು ಹಿನ್ನೆಲೆಯಲ್ಲಿ ಕಾಪಾಡ್ತದೆ. ಈ ಪಾದಯಾತ್ರೆ ಆಗಲಿ, ಮತ್ತೆ ಕಲ್ಯಾಣ ಆಗಲಿ, ಅಥವಾ ನಮ್ಮ ಸರ್ವಶರಣ ಸಮ್ಮೇಳನ ಆಗಲಿ, ನಮ್ಮ ಬರವಣಿಗೆ ಆಗಲಿ, ಅಥವಾ ಈ ರೀತಿ ನೀವು ಮಾಧ್ಯಮಗಳ ಮೂಲಕ ಮಾಡೋದಾಗಲಿ, ಇವೆಲ್ಲವೂ ಕೂಡ ರಾಜಕೀಯ ಭ್ರಷ್ಟತೆಯನ್ನು ಹೋಗಲಾಡಿಸುವಂಥದ್ದು ಮತ್ತು ವೈದಿಕ ಪರಂಪರೆಯಿಂದ ಜನರನ್ನು ಮುಕ್ತಗೊಳಿಸುವಂಥದ್ದು. ಈ ಕಾರ್ಯವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ. ತಾವು ಇಷ್ಟು ಸುಂದರವಾದ ಅನೇಕರ ಘಟನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ವಚನ ಟಿ ವಿ ಪರವಾಗಿ ತಮಗೆ ಸಾವಿರದ ಪ್ರಣಾಮಗಳ ಬುದ್ಧಿ. ಶರಣಾರ್ಥಿ. ಶರಣಾರ್ಥಿ. ಆತ್ಮೀಯರೇ, ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರ ಮಾತುಗಳ ಪಯಣ ಅದ್ಭುತವಾಗಿತ್ತು. 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಬಸವಾದಿ ಶರಣರ ಲೋಕಪಯಣ ಇದಾಗಿತ್ತು. ಅಲ್ಲಿ ಬಸವಾದಿ ಶರಣರಿದ್ದರು, ಹಿಂದಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿದ್ದರು. ಹೀಗೆ ಸಮಾಜದ ವಿವಿಧ ಸ್ತರಗಳನ್ನು ಒಂದು ಕಡೆ ಕಟ್ಟಿಕೊಡುವ ಕೆಲಸವನ್ನು ಈ ವಚನ ಟಿ ವಿ ನಿರಂತರವಾಗಿ ಮಾಡ್ತಾ ಇದೆ. ಇಂಥ ಒಂದು ಅದ್ಭುತವಾದ ಸಂದರ್ಶನಕ್ಕೆ ಈ ಶುಭ ಮುಂಜಾವನ್ನು ಮೀಸಲಿಟ್ಟ ಪರಮಪೂಜ್ಯರಿಗೆ ತುಂಬ ಆಸ್ಥೆಯಿಂದ ವೀಕ್ಷಿಸಿದ ತಮಗೆ ಅನಂತ ಶರಣಾರ್ಥಿಗಳು.